ಉಗಾದಿ ಸೇಲ್ ನಡೀತಾ ಇದೆ ಇವ್ರ ಹತ್ರ. ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಒಂದು 80+ ವೆಹಿಕಲ್ಸ್ ಇವ್ರ ಹತ್ರ ಇನ್ ಸ್ಟಾಕ್ ಇದೆ. ಸೊ ಬೇಗ ಬಂದು ಆರಾಮಾಗಿ ನಿಮಗೆ ಯಾವುದೇ ತರ ವೆಹಿಕಲ್ಸ್ ಬೇಕು, ಕ್ವಾಲಿಟಿ ವೆಹಿಕಲ್ಸ್ ಬೇಕಂದ್ರೆ ಬಂದಿಲ್ಲ ಆರಾಮಾಗಿ ನೀವು ಪರ್ಚೇಸ್ ಮಾಡಬಹುದು. ಇದನ್ನು ವೈಟ್ ಕಲರ್ ಜಸ್ಟ್ 5000 ನೋಡಿದೆ. ಜಸ್ಟ್ 5000 ಕಿಲೋಮೀಟರ್ ಮಾತ್ರ. 24 ಮಾಡಲ್ ಜಸ್ಟ್ 6000 ನೋಡಿರೋ ಗಾಡಿ ಇದು. ಜಸ್ಟ್ 6000 ಕಿಲೋಮೀಟರ್ ಮಾತ್ರ ಡ್ರೈವನ್ ಆಗಿದೆ. ನಿಮಗೆ 19,95,000 ಕೊಟ್ಟು ಮಾಡಿದ್ವಿ. ಈಗ 1 lakh ರಿವೈಸ್ ಮಾಡಿದ್ವಿ ಪ್ರೈಸ್. 18,95,000 ನೆಗೋಷಿಯಬಲ್ ಸರ್. 18,95,000 ನೆಗೋಷಿಯಬಲ್. ಆಟೋಮೆಟಿಕ್ 4x2 ಸಿಂಗಲ್ ಓನರ್ 30,75,000. 4x4 ಆಟೋಮೆಟಿಕ್ ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್ 31,95,000 ಹೇಳ್ತಾ ಇದೆ ಸರ್. ಆಲ್ಮೋಸ್ಟ್ 58 lakhs ಅದು. ನ್ಯೂ ಶೇಪ್ 2024 ಮಾಡಲ್ ಸಿಂಗಲ್ ಓನರ್ ಜಸ್ಟ್ 7,000 ನೋಡಿದೆ. ಜಸ್ಟ್ 7,000 ಕಿಲೋಮೀಟರ್ ಮಾತ್ರ ಡ್ರೈವನ್ ಆಗಿದೆ. ಓಕೆ, ವಿತ್ ಅಡಾಸು ನಿಮಗೆ 1795 ನೆಗೋಷಿಯಬಲ್ ಹೇಳ್ತಾ ಇದೆ. 1795 ನೆಗೋಷಿಯಬಲ್. ಪೆಟ್ರೋಲ್ ಆಟೋಮೆಟಿಕ್ ಇದೆ ಒಂದು. ಅದು ನೆನ್ನೆ ಬಂದಿದ್ದ ವೆಹಿಕಲ್ ಇದು. 41,000 ನೋಡಿದೆ. 22 ಮಾಡಲ್ ಜಸ್ಟ್ ನಿಮಗೆ 18,000 ನೋಡಿದೆ ಸರ್. 34,50,000 ಹೊಸ ಗಾಡಿ ರೇಟ್. ಇದು ಸಿಂಗಲ್ ಓನರ್ 25,25,000 ಅಕಾಂಪ್ಲಿಷ್ ಪ್ಲಸ್ ಫುಲ್ಲಿ ಲೋಡೆಡ್ ವಿತ್ ಅಡಾಸ್ 7 ಸೀಟರ್ ಹ್ಯಾರಿಯರ್ ಆಟೋಮೆಟಿಕ್ ಡೀಸೆಲ್ ನ್ಯೂ ಶೇಪ್ ಫಿಯರ್ಲೆಸ್ ಪ್ಲಸ್ 2024 ಮಾಡಲ್ ಸಿಂಗಲ್ ಓನರ್ ಜಸ್ಟ್ ನಿಮಗೆ 27,000 ನೋಡಿದೆ ಸರ್. 7 ಸೀಟರ್ ಸಿಂಗಲ್ ಓನರ್ 17,000 ನೋಡಿದೆ. ಓಕೆ, ನಿಮಗೆ 16,95,000 ಹೇಳ್ತಾರೆ ಸರ್. ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್. 16,95,000 ಡಾರ್ಕ್ ಎಡಿಷನ್. ಮ್ಯಾನ್ಯುವಲ್ ಡೀಸೆಲ್ 4x4 2020 ಮಾಡಲು ಸಿಂಗಲ್ ಓನರ್ 45,000 ನೋಡಿದೆ ಸರ್. ಕಾಜಿರಂಗ ಎಡಿಷನ್ ಸಿಂಗಲ್ ಓನರ್. ಓಕೆ, ಇದು ಕಿಲೋಮೀಟರ್ ಬಂದು 16,000 ರೆಕಾರ್ಡೆಡ್ ಮೇಲೆ ಸರ್. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್. XCV 700 ನಮ್ಮ ಹತ್ರ ಇರೋದೆಲ್ಲ EX7 ಲಕ್ಸುರಿ ಪ್ಯಾಕೇಜ್ ಸರ್. ಸಿಂಗಲ್ ಓನರ್ ವೆರಿ ಲೆಸ್ ರಿವನ್ 2024 ಮಾಡಲು 3 ಮಾಡಲ್ 2 ಮಾಡಲ್. ಓಕೆ, ಈ ತರ ಕ್ವಾಲಿಟಿ. ಸೊ ಈ ತರ ಬಂದ್ಬಿಟ್ಟು ಜೆನ್ಯೂನ್ ಆಗಿರೋ ಗಾಡಿ ಎಲ್ಲೂ ನಿಮಗೆ ಸಿಗಲ್ಲ. ಸೊ ಲಾಸ್ಟ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ಒಂದು 20 to 25+ ಕಾರ್ಸ್ ನಾವು ಬಂದ್ಬಿಟ್ಟು ಸೇಲ್ ಮಾಡಿದ್ದಾರೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಹಂಗಂದ್ರೆ ನೋಡ್ಕೊಳ್ಳಿ ಕಸ್ಟಮರ್ ಎಷ್ಟು ಟ್ರಸ್ಟ್ ಇರುತ್ತೆ ಅಂತ ಇವ್ರ ಹತ್ರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ನಾಗವಾರ ಮೇನ್ ರೋಡ್ ಅಲ್ಲಿ ಇರುವ ಕ್ಲಾಸಿಕ್ ಆಟೋಮೋಟಿವ್ಸ್ ಅಂತ ಒಂದು ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ತುಂಬಾ ಜನ ಬಂದ್ಬಿಟ್ಟು ಒಳ್ಳೆ ಕ್ವಾಲಿಟಿ ಕಾರ್ಸ್ ನ ಹುಡುಕ್ತಾ ಇದ್ದಾರೆ ಅಂದ್ರೆ ಈ ವಿಡಿಯೋ ನಿಮ್ಗಂತಾನೆ ಹೇಳ್ಬೋದು. ಸೊ ಯಾಕಂದ್ರೆ ಇವ್ರ ಹತ್ರ ಎಲ್ಲ ಲೆಸ್ ಡ್ರಿವನ್ ವೆಹಿಕಲ್ಸ್ 100% ಸಿಂಗಲ್ ಓನರ್ ವೆಹಿಕಲ್ಸ್ ಮಾತ್ರ ಇವ್ರ ಹತ್ರ ಅವೈಲೇಬಲ್ ಇರೋದು. ಸೊ ಎಲ್ಲಾನು ಬ್ರ್ಯಾಂಡ್ ನ್ಯೂ ವೆಹಿಕಲ್ಸ್. ಸೊ ನೀವು ಹೊಸ ಗಾಡಿ ಹೆಂಗಿರುತ್ತೆ ಅದೇ ತರ ಇವ್ರ ಹತ್ರ ಗಾಡಿ ಎಲ್ಲ ವೆಲ್ ಮೇಂಟೈನ್ ಆಗಿರುತ್ತೆ. ಸೊ ಲೈಕ್ ಸುಮಾರು ಸತಿ ಇವ್ರ ಹತ್ರ ನಾವು ವಿಡಿಯೋ ಮಾಡಿರ್ತೀವಿ. ಸೊ ನಿಮ್ಗೇನೆ ಗೊತ್ತಿರುತ್ತೆ ಕ್ಲಾಸಿಕ್ ಆಟೋಮೋಟಿವ್ಸ್ ಅಂತ ಏನಂದ್ರೆ ಕರ್ನಾಟಕದಲ್ಲೇ ನಂಬರ್ 1 ಶೋರೂಮ್ ಅಂತಾನೆ ಹೇಳ್ಬೋದು. ಸೊ ಟ್ರಸ್ಟೆಡ್ ಶೋರೂಮು. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಾವು ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಸೊ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸೊ ಯಾವ್ಯಾವ ಥರ ಕಾರ್ಸ್ ಇದೆ ಈ ಸತಿ, ಸೊ ಏನೇನು ಡೀಲ್ಸ್ ಇದೆ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಫಸ್ಟ್ ಸರ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಸೊ ಹಾಯ್ ಬ್ರದರ್. ಹಾಯ್ ಸರ್. ಸರ್ ಹೆಂಗಿದ್ದೀರಾ? ಫೈನ್ ಸರ್. ನೀವು? ಸೊ ಸೂಪರ್ ಆಗಿದ್ದೀರಾ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು ಸರ್. ಸೊ ಯುಗಾದಿ ಮತ್ತೆ ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಓಕೆ ಸರ್, ನಮ್ಮ ಹತ್ರ ಈಗ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಸ್ಟಾಕ್ಸ್ ಇದೆ. ಆಲ್ಮೋಸ್ಟ್ ಅಲ್ಲಿ 4ರಿಂದ 5ನೇ ವಿಡಿಯೋ. ನಿಮ್ಮ ಯೂಟ್ಯೂಬ್ ಚಾನಲ್ ನಿಂದ ನಮ್ಮ ಹತ್ರ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಅಲ್ಲಿ 20+ ಕಾರ್ಸ್ ಮಾರ್ತಿದೀವಿ ಒಂದು ಪರ್ ವಿಡಿಯೋಗೆನು. ಆಮೇಲೆ ಇವಾಗ ತುಂಬಾ ಜಾಸ್ತಿ ಸ್ಟಾಕ್ಸ್ ಇದೆ. ಮತ್ತೆ ನಮ್ಮ ಶೋರೂಮ್ಗೆ ಬಂದು ವಿಡಿಯೋ ಮಾಡ್ತಾ ಇರೋದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಪ್ಲೆಷರ್ ಅಂತ ಹೇಳ್ಬೋದು ಅದು. ಯಾಕಂದ್ರೆ ಲೈಕ್ ಒಂದು ಬ್ರಾಂಡೆಡ್ ಒಂದು ಟ್ರಸ್ಟೆಡ್ ಕಾರ್ ಶೋರೂಮ್ ಬಂದ್ಬಿಟ್ಟು ನಮ್ಮ ಚಾನಲ್ ಅಲ್ಲಿ ಕೂಡ ಫೀಚರ್ ಮಾಡೋಕ್ಕೆ ನಮ್ಗೂ ಒಂದು ಹೆಮ್ಮೆ ಅಂತ ತರಾನೇ. ಸೊ ಈ ಸತಿ ಬಂದ್ಬಿಟ್ಟು ಎಷ್ಟು ಕಾರ್ಸ್ಗಳು ನಿಮ್ಮ ಹತ್ರ ಅವೈಲೇಬಲ್ ಇದೆ ಸರ್? ಇವಾಗ ಪ್ರೆಸೆಂಟ್ ಸ್ಟಾಕ್ ಅಲ್ಲಿ 50+ ಕಾರ್ಸ್ ಶೋರೂಮ್ ಅಲ್ಲಿ ಇದೆ. 20 to 30 ಕಾರ್ಸ್ ನಮ್ದು ಸರ್ವಿಸ್ ಸೆಂಟರ್ ಇದೆ. ಆಲ್ಮೋಸ್ಟ್ ಒಂದು 80+ ಕಾರ್ಸ್ ಇದೆ ನಿಮ್ಮ ಹತ್ರ ಇವಾಗ. ಓಕೆ, ಇನ್ನೂ ಪರ್ಚೇಸ್ ಮಾಡ್ತಾನೆ ಇದೀವಿ. ಕಾರ್ಸ್ ವೆಹಿಕಲ್ಸ್ ಅಂಡರ್ ನೆಗೋಷಿಯೇಷನ್ ಮತ್ತೆ ವೆಹಿಕಲ್ಸ್ ಬರ್ತಾನೆ ಇದೆ. ಇನ್ನೂ ತುಂಬಾ ಕಾರ್ಸ್ ಬರೋದಿದೆ. ಈ ಸತಿ ಈ ವಿಡಿಯೋದಲ್ಲಿ ಯಾವ್ಯಾವ ಕಾರ್ಸ್ ತೋರಿಸ್ತೀರಾ ನಮ್ಮ ವ್ಯೂವರ್ಸ್ ಗೆ? ಒಂದ್ಸತಿ ಒಂದು ಸಮ್ಮರಿ ತರ ಸರ್, ನಮ್ಮ ಹತ್ರ ಇವಾಗ ಆಲ್ಮೋಸ್ಟ್ XCV 700 10 ಕಾರ್ಸ್, ಸಫಾರಿ ಒಂದು 5 to 6 ಕಾರ್ಸ್, ಆಮೇಲೆ ಹ್ಯಾರಿಯರ್ ಅಲ್ಲಿ 3 to 4 ಕಾರ್ಸ್, ಸೆಲ್ಟೋಸ್ ಅಲ್ಲಿ ಆಲ್ಮೋಸ್ಟ್ 10 ಕಾರ್ಸ್, ಸಾನೆಟ್ 3-4 ಗಾಡಿ, ಮತ್ತೆ ಮೋಸ್ಟ್ ಡಿಮ್ಯಾಂಡೆಡ್ ಇನೋವಾ ಕ್ರಿಸ್ಟಾನು ಒಂದು 10 ಗಾಡಿ ಇದೆ. 10 ಗಾಡಿ ಇನೋವಾ ಕ್ರಿಸ್ಟಾ ಇದೆ. ಓಕೆ, ಮತ್ತೆ ಫಾರ್ಚುನರ್ ಇವಾಗ ಸದ್ಯಕ್ಕೆ ಡಿಸ್ಪ್ಲೇ 3 ಗಾಡಿ ಇದೆ. ಇನ್ನೂ 3-4 ಗಾಡಿ ಬರೋದಿದೆ. ಓಕೆ, ಆಮೇಲೆ ಸಫಾರಿ ಮತ್ತೆ ಗುರ್ಕಾ 2-3 ಗಾಡಿ ಇದೆ. XCV 500 ಇದೆ. ಎಲ್ಲ ಬಿಲೋ 10 lakhs ಬಜೆಟ್ ಅಲ್ಲಿ ನೋಡೋದಾದ್ರೆ ಮ್ಯಾನ್ಯುವಲ್ ಮತ್ತೆ ಆಟೋಮೆಟಿಕ್. XCV 500 7 ಸೀಟರ್, W10, W8, W6 ತುಂಬಾ ಸ್ಟಾಕ್ಸ್ ಇದೆ. ಆಮೇಲೆ ಪ್ಲಸ್ ಸೆಲ್ಟೋಸ್, ಸಾನೆಟ್ ಎಲ್ಲ ಟಾಪ್ ಎಂಡ್ 2022 ಎಬೋವ್ ಮಾಡಲ್ಸ್ ಲೈಕ್ 23, 24, 25 ಲೆಸ್ ಡ್ರಿವನ್ಸ್. ತುಂಬಾ ಕಡಿಮೆ ಲೈಕ್ 5,000, 6,000, 7,000 ನೋಡಿರೋ ಗಾಡಿಗಳಿದಾವೆ. ಆಮೇಲೆ ಎಲ್ಲ ಈಗ ಏನ್ ಮೋಸ್ಟ್ ಡಿಮ್ಯಾಂಡ್ ಇದೆ ಅದೇ ವರ್ಷ ಅದೇ ಬ್ರ್ಯಾಂಡ್ಸ್ ಲೈಕ್ ಹ್ಯಾರಿಯರ್ ತುಂಬಾ ಡಿಮ್ಯಾಂಡ್ ಇದೆ, ಸಫಾರಿ ಡಿಮ್ಯಾಂಡ್ ಇದೆ, XCV 700 ಡಿಮ್ಯಾಂಡ್ ಇದೆ, ಕ್ರಿಸ್ಟಾ ಡಿಮ್ಯಾಂಡ್ ಇದೆ. ಅದೇ ಕಸ್ಟಮರ್ ಏನ್ ನೀಡ್ಫುಲ್ ಅದೇ ಕಾರ್ಸ್ ಮಾತ್ರ ಈ ಸತಿ ಇದೆ. ಸ್ಪೆಷಲಿ ರಂಜಾನ್ ಮತ್ತೆ ಉಗಾದಿಗೋಸ್ಕರ ಸ್ಪೆಷಲ್ ಸೇಲ್ ನಡೀತಾ ಇದೆ. ಸೊ ನೀವೇನಾದ್ರೂ ಯೂಸ್ ಕಾರ್ಸ್ ಈಸ್ಕೊಬೇಕು ಅಂದ್ರೆ
ಇದ್ದಾರೆ. ಸೊ ನಾಗವಾರ ಮೈನ್ ರೋಡಲ್ಲಿ ಇರುವ ಕ್ಲಾಸಿಕ್ ಆಟೋಮೋಟಿವ್ಸ್ ಒಂದ್ಸತಿ ವಿಸಿಟ್ ಮಾಡಿ. ನಿಮಗೆ ಲೈಕ್ ಬ್ರ್ಯಾಂಡೆಡ್ ಕಾರ್ಸೇ ಬೇಕು, ನಮಗೆ ಅಮೌಂಟ್ ಬಗ್ಗೆ ಚಿಂತೆ ಇಲ್ಲ. ನಿಮಗೆ ಕ್ವಾಲಿಟಿ ಕಾರ್ಸ್ ಬೇಕಂದ್ರೆ ನೀವು ಒಂದೇ ಒಂದು ಸ್ಪಾಟ್ ಬ್ಯಾಂಗ್ಳೂರಲ್ಲೇ, ನಮ್ಮ ಕರ್ನಾಟಕದಲ್ಲೇ ಬಂದ್ಬಿಟ್ಟು ಕ್ಲಾಸಿಕ್ ಆಟೋಮೋಟಿವ್ಸು. ಸರ್ ಈ ಸತಿ ನೀವು ಲೈಕ್ ಒಂದು ಬ್ರೀಫ್ ಸಮ್ಮರಿ ಹೇಳ್ಬಿಟ್ರಿ ಯಾವ್ಯಾವ ಕಾರ್ಸ್ ಇದೆ ಅಂತ. ಸೊ ಫಸ್ಟು ಫಾರ್ಚುನರ್ ಇಂದಾನೆ ಸ್ಟಾರ್ಟ್ ಮಾಡ್ಬಿಡೋಣ ಸರ್ ವಿಡಿಯೋನ. ಸೊ ಫಾರ್ಚುನರ್ ನೀವು ನೋಡ್ತಾನೆ ಇರ್ಬೋದು ಫ್ರೆಂಡ್ಸ್, ಕಲೆಕ್ಷನ್ಸ್ ಮಾತ್ರ ಒಂದು 3 ವೆಹಿಕಲ್ಸ್ ಇಲ್ಲಿದೆ. ಸೊ ಇನ್ನೂ ಒಂದು 3 ವೆಹಿಕಲ್ಸ್ ಬಂದ್ಬಿಟ್ಟು ಅವ್ರದ್ದು ಗೋಡನಲ್ಲಿ ಇದೆ. ಸೊ ಅದು ಕೂಡ ಬರುತ್ತೆ. ಒನ್ಸ್ ಈ ಸ್ಟಾಕ್ ಖಾಲಿ ಆದಮೇಲೆ ಆ ಸ್ಟಾಕ್ನು ತಿರ್ಗಾ ಬರುತ್ತೆ. ಸೊ ನೀವೇನಾದರೂ ಫಾರ್ಚುನರ್ ಲವರ್ಸ್ ಇದ್ರೆ ಸೊ ನಿಮಗೋಸ್ಕರ 6 ಗಾಡಿ ಇದೆ, ಓವರ್ ಆಲ್ 6 ವೆಹಿಕಲ್ಸ್ ಇದೆ. ಸದ್ಯಕ್ಕೆ 3 ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದೀವಿ ಸರ್. ಫಸ್ಟು ಇದರಿಂದಾನೆ ಸ್ಟಾರ್ಟ್ ಮಾಡಿ ಸರ್. ಸರ್ ಇದು ಮ್ಯಾನ್ವಲ್, ಓಕೆ, ಮ್ಯಾನ್ವಲ್ ಡೀಸೆಲ್ 4x4 2020 ಮಾಡಲು ಸಿಂಗಲ್ ಓನರ್ 45,000 ನೋಡಿದೆ ಸರ್. ಓಕೆ, ಗಾಡಿ ನಂಬರ್ ಬಂದ್ಬಿಟ್ಟು 7667 ಹೇಳಿ ಸರ್. 7667 ಸರ್ 3195 ಹೇಳ್ತಾ ಇದೀವಿ ಸರ್. ಓಕೆ, ಸ್ಲೈಟ್ಲಿ ನೆಗೋಷಿಯಬಲ್. ಆಮೇಲೆ ಇವಾಗ ರಂಜಾನ್ ಮತ್ತೆ ಯುಗಾದಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಕೊಡ್ತೀವಿ, ನಮ್ಮ ಹತ್ರ ಬಾರ್ಗೇನ್ ಇಲ್ಲ, ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಮಾಡಬಹುದು. ಓಕೆ, 100% ಜೆನ್ಯೂನ್ ಸರ್. ಇದು ಮ್ಯಾನ್ವಲ್, ಇದು 4x4 ಸಿಂಗಲ್ ಓನರ್ ವೆಹಿಕಲ್, ರೆಕಾರ್ಡೆಡ್ ಮೈಲ್ ಟೊಯೋಟಾ ಇಂಜಿನ್ 45,000 ನೋಡಿದೆ. ಜಸ್ಟ್ 45,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿರೋ ಫಾರ್ಚುನರ್ ಸರ್. ಓಕೆ, ಸೊ ನೆಕ್ಸ್ಟ್ ಹಂಗೆ ಬಂದ್ರೆ 3458 ನಂಬರು ಸರ್. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಇದು 2019 ಮಾಡಲು, ಸಿಂಗಲ್ ಓನರ್, ಕಿಲೋಮೀಟರ್ 134 ಓಡಿದೆ. ಡೀಸೆಲ್ ಆಟೋಮೆಟಿಕ್ 4x2 ಸಿಂಗಲ್ ಓನರ್, 30,75,000 ಹೇಳ್ತಾ ಇದೀವಿ ಸರ್. 30,75,000 ಹೇಳ್ತಾ ಇದ್ದೀರಾ. ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್. ಸೊ ಫಾರ್ಚುನರ್ ಅಲ್ಲಿ ನೀವು ನೋಡ್ತಾ ಇರೋ ಎಲ್ಲ ಕಾರ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ನೆಗೋಷಿಯಬಲ್ ಇರುತ್ತೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಅಡಿಷನಲ್ ಬೆನಿಫಿಟ್ಸ್ನೂ ಇರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್. ನೆಕ್ಸ್ಟ್ ಹಂಗೆ ಬಂದ್ರೆ ಇನ್ನೊಂದು 7985 ನಂಬರ್ ಇದೆ. ಫಾರ್ಚುನರ್, ಟೊಯೋಟಾ ಫಾರ್ಚುನರ್ ಅಲ್ಲಿ ಪೆಟ್ರೋಲ್ ಇಂಜಿನ್ ನೋಡೋರು, ಎಸ್ಪೆಷಲಿ ದೊಡ್ಡ ಗಾಡಿ ಪೆಟ್ರೋಲ್ ಇಂಜಿನ್, ಸ್ಮೂತ್ ಇಂಜಿನ್ ಬೇಕು ಅಂತ ನೋಡೋರು. ಓಕೆ, ಪೆಟ್ರೋಲ್ ಆಟೋಮೆಟಿಕ್ ಇದೆ ಒಂದು, ಅದು ನೆನ್ನೆನೆ ಬಂದಿದ್ದ ವೆಹಿಕಲ್. ಇದು 41,000 ನೋಡಿದೆ, 22 ಮಾಡಲ್. ಓಕೆ, ಸೆಕೆಂಡ್ ಓನರ್, 3275 ಹೇಳ್ತಾ ಇದೀವಿ ಸರ್. ಪೆಟ್ರೋಲ್ ಆಟೋಮೆಟಿಕ್ 3275 ಹೇಳ್ತಾ ಇದ್ದೀರಾ. ಸ್ಲೈಟ್ಲಿ ನೆಗೋಷಿಯಬಲ್. 2.7 ಲೀಟರ್ ಸಿಸಿ ಇದು. 2.7 ಲೀಟರ್ ಸಿಸಿ ಪೆಟ್ರೋಲ್ 2.8 ಬರುತ್ತೆ, ಬಟ್ ಇದು 2.7 ಲೀಟರ್ ಆಟೋಮೆಟಿಕ್ ಪೆಟ್ರೋಲ್ ವೆಹಿಕಲ್ ಇದು. ಓಕೆ, ಸೊ ಯಾರಾದರೂ ಆಟೋಮೆಟಿಕ್ ಪೆಟ್ರೋಲ್ ಹುಡುಕ್ತಾ ಇದ್ರೆ ಸೊ ನಿಮಗೆ ಫಾರ್ಚುನರ್ ಅಲ್ಲಿ ಬಂದ್ಬಿಟ್ಟು ಒಂದು ಅವೈಲಬಲ್ ಇದೆ. ಗಾಡಿ ಕಂಡೀಷನ್ ಎಲ್ಲ ನೋಡ್ಕೊಳ್ಳಿ. ಸೊ ಎಲ್ಲ ಬಂದು A+ ಕಂಡೀಷನ್ ಅಲ್ಲಿ ಇದೆ. ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ, ಎಲ್ಲಾನು ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿರ್ತಾರೆ. ಸೊ ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ ಸರ್. ಇನ್ ಕೇಸ್ ಲೋನ್ ಎಲ್ಲ ಬೇಕಂದ್ರೆ ಸೊ ಎಷ್ಟು ಪರ್ಸೆಂಟೇಜ್ ಲೋನ್ ಅಪ್ರೂವ್ ಆಗುತ್ತೆ? ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್, ಅಪ್ ಟು 80%, 90%, ಕೆಲ ಟೈಮ್ ಫುಲ್ ಲೋನ್ ಅಮೌಂಟ್ ಆಗ್ಬೋದು. ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. 50 ಇದ್ದು ಆಮೇಲೆ ಅವ್ರ ಟ್ರಾನ್ಸಾಕ್ಷನ್ ಎಲ್ಲ ಚೆನ್ನಾಗಿದ್ರೆ, ಯಾವುದೇ ರೀತಿ ಸಿಬಿಲ್ ಡಿಫಾಲ್ಟ್ ಇಲ್ಲ ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಕೂಡ ಕಾರ್ ಸಿಗುತ್ತೆ. 0 ಡೌನ್ ಪೇಮೆಂಟ್ ಮಾಡಬಹುದು. 80%, 90% ಕಸ್ಟಮರ್ ವಿಶ್. ಅವ್ರಿಗೆ ಏನಾದ್ರು ಮಾಡಿದ್ರೆ ನಮ್ದೇ ಓನ್ ವ್ಯಾಲ್ಯೂಯೇಷನ್ ಇರುತ್ತೆ. ಜಾಸ್ತಿ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ಬೋದು ಸರ್. ಮಾಡಿಸ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಓಕೆ, ಸೊ ಫ್ರೆಂಡ್ಸ್ ಇವ್ರ ಹತ್ರ ಕಾರು ಸ್ಟಾಕ್ಸ್ ಮಾತ್ರ ನೀವು ಹಂಗೆ ನೋಡ್ಬೋದು. ಸೊ ನೀವು ಯಾವ ಶೋರೂಮ್ ಅಲ್ಲಿ ಈ ತರ ಒಂದು ಸ್ಟಾಕ್ಸ್ ನಿಮಗೆ ನೋಡಕ್ ಸಾಧ್ಯನೇ ಇಲ್ಲ. ಸೊ ಇವ್ರ ಹತ್ರ ಸ್ಪೆಷಾಲಿಟಿ ಏನಂದ್ರೆ ಆಲ್ಮೋಸ್ಟ್ ಎಲ್ಲ ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್ ಆಗಿರುತ್ತೆ. ಸೊ ವೆಲ್ ಮೇಂಟೈನ್ಡ್, ಲೆಸ್ ಡ್ರೀವನ್ ಆಗಿರುತ್ತೆ ಎಲ್ಲ ಕಾರ್ಸು ಸರ್. ಫಸ್ಟ್ ಒಂದು ಟಾಟಾ ಹ್ಯಾರಿಯರ್, ಸೊ ಡಾರ್ಕ್ ಎಡಿಷನ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಸ್ವಲ್ಪ. ಸರ್ 23 ಮಾಡಲು, ಸಿಂಗಲ್ ಓನರ್, XTA ಪ್ಲಸ್. ಯಾಕೆಂದ್ರೆ ಕಸ್ಟಮರ್ ಆಲ್ಮೋಸ್ಟ್ ಅಲ್ಲಿ ಹ್ಯಾರಿಯರ್ ಮತ್ತೆ ಸಫಾರಿಲಿ ಬ್ಲಾಕ್ ಎಡಿಷನ್ ಜಾಸ್ತಿ ನೋಡ್ತಾರೆ. XTA ಪ್ಲಸ್ ಸಿಂಗಲ್ ಓನರ್ 31,000 ನೋಡಿದೆ ಸರ್. 17,99,000 ಹೇಳ್ತಾ ಇದೀವಿ. 17,99,000, ಜಸ್ಟ್ 31,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಡೀಸೆಲ್ ಆಟೋಮೆಟಿಕ್. ಓಕೆ, ಸೊ ಫ್ರೆಂಡ್ಸ್ ಇನ್ ಕೇಸ್ ಯಾರಿಗಾದ್ರೂ ಟಾಟಾ ಹ್ಯಾರಿಯರ್ ಹುಡುಕ್ತಾ ಇದ್ರೆ ಅದು ಕೂಡ ಡಾರ್ಕ್ ಎಡಿಷನ್. ಸೊ ಇದರಲ್ಲಿ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ನಿಮಗೆ ಅಪ್ ಟು 80%, 90%, 0 ಡೌನ್ ಮೇಲೆ ಕೂಡ ಕಾರ್ ಸಿಗುತ್ತೆ. ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನೆಕ್ಸ್ಟ್ ಹಂಗೆ ಬಂದ್ರೆ ಸಫಾರಿ ಒಂದಿದೆ. ಸೊ ಇದ್ರ ಬಗ್ಗೆ ಹಂಗೆ ಸ್ವಲ್ಪ ಡೀಟೇಲ್ಸ್. ಸಫಾರಿ ಇದು ಸ್ಕೈ ಬ್ಲೂ ಕಲರ್, 2023 ಮಾಡಲು, ಸಿಂಗಲ್ ಓನರ್. ಓಕೆ, ಕಿಲೋಮೀಟರ್ 45,000 ನೋಡಿದೆ. ಓಕೆ, XZA ಪ್ಲಸ್ ಟಾಪ್ ಎಂಡ್ ಆಟೋಮೆಟಿಕ್ ಡೀಸೆಲ್. ಇದು ನಿಮಗೆ 1795 ನೆಗೋಷಿಯಬಲ್ ಹೇಳ್ತಾ ಇದೆ. 1795 ನೆಗೋಷಿಯಬಲ್. ಸೊ ಇಂಟೀರಿಯರ್ಸ್ ಕೂಡ ನೀವು ಹಂಗೆ ನೋಡ್ತಾನೆ ಇರ್ಬೋದು. ಸೊ ಇಂಟೀರಿಯರ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಇನ್ ಕೇಸ್ ಯಾರಾದ್ರೂ ಟಾಟಾ ಸಫಾರಿ ಹುಡುಕ್ತಾ ಇದ್ರೆ 1795 ನೆಗೋಷಿಯಬಲ್. ಓಕೆ, ನೆಕ್ಸ್ಟ್ ಹಂಗೆ ಬಂದ್ರೆ ಸರ್ ಇನ್ನೊಂದು ಸರ್ ಇದನ್ನು ಸಫಾರಿ XTA ಪ್ಲಸ್ 7 ಸೀಟರ್ ಸಿಂಗಲ್ ಓನರ್, 17,000 ನೋಡಿದೆ. ಓಕೆ, 22 ಮಾಡಲ್ ಇದು. ಇದು ಬಂದು ನಿಮಗೆ 16,95,000 ಹೇಳ್ತಾ ಇದೆ ಸರ್. ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್. 16,95,000 ಡಾರ್ಕ್ ಎಡಿಷನ್. ನೋಡ್ತಾನೆ ಇರ್ಬೋದು ನೀವು ಗಾಡಿ ಹೆಂಗಿದೆ ಅಂತ. ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಸೊ ಇವ್ರ ಹತ್ರ ಆಲ್ಮೋಸ್ಟ್ ಯಾವಾಗಲೂ ನಾವು ವಿಡಿಯೋ ಮಾಡ್ತೀವಿ. ಎಲ್ಲ ಗಾಡಿ ಬಂದ್ಬಿಟ್ಟು A+ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಈ ತರ ಒಂದು ಕ್ವಾಲಿಟಿ ನಮ್ಮ ಬ್ಯಾಂಗ್ಳೂರಲ್ಲೇ ನೀವು ಎಲ್ಲಿ ಹುಡುಕ್ತಾರೂ ಸಿಗಲ್ಲ. ಸೊ ಬೇರೆ ಕಡೆ ಎಲ್ಲ ಬಂದ್ಬಿಟ್ಟು ಪ್ರೈಸ್ ಸ್ವಲ್ಪ ಕಡಿಮೆ ಇರುತ್ತೆ, ಆದರೆ ಈ ಥರ ಕ್ವಾಲಿಟಿ, ಸೊ ಈ ಥರ ಬಂದ್ಬಿಟ್ಟು ಜೆನ್ಯೂನ್ ಆಗಿರೋ ಗಾಡಿ ಎಲ್ಲೂ ನಿಮಗೆ ಸಿಗಲ್ಲ. ಸೊ ಲಾಸ್ಟ್ ವಿಡಿಯೋದಲ್ಲೇ ಆಲ್ಮೋಸ್ಟ್ ಒಂದು 20 to 25+ ಕಾರ್ಸ್ನ ಬಂದ್ಬಿಟ್ಟು ಸೇಲ್ ಮಾಡಿದ್ದಾರೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಅದನ್ನು ಜ್ಞಾಪಕ ಇಟ್ಕೊಳ್ಳಿ, ಹಂಗಂದ್ರೆ ನೋಡ್ಕೊಳ್ಳಿ ಕಸ್ಟಮರ್ ಎಷ್ಟು ಟ್ರಸ್ಟ್ ಇರುತ್ತೆ ಅಂತ ಇವ್ರ ಹತ್ರ. ಸೊ ನೆಕ್ಸ್ಟ್ ಹಂಗೆ ಬಂದರೆ ಇನ್ನೊಂದು ಸಫಾರಿ ಇದೆ ಸರ್. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸ್ವಲ್ಪ.
ಸರ್ ಇನ್ನೊಂದು ಸಫಾರಿ 22 ಮಾಡಲ್ XZA ಪ್ಲಸ್ ಇದನ್ನು ಕಾಜಿರಂಗ ಎಡಿಷನ್ ಸಿಂಗಲ್ ಓನರ್. ಓಕೆ, ಇದು ಕಿಲೋಮೀಟರ್ ಬಂದು 16,000 ರೆಕಾರ್ಡೆಡ್ ಮೇಲೆ ಸರ್. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್. ಆಮೇಲೆ ಕಸ್ಟಮರ್ ಬಂದು ವೆರಿ ಗುಡ್ ಪ್ರೊಫೈಲ್. ಈಸ್ ಬೇಸಿಕಲಿ ಫ್ರಮ್ ಕೇರಳ. ವೆರಿ ವೆಲ್ ಮೇಂಟೈನ್ಡ್. ಈಸ್ ಎ ಬಿಸ್ನೆಸ್ ಮ್ಯಾನ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಕಾಜಿರಂಗ ಎಡಿಷನ್ ಬೇಕು ಅಂತಾನೆ ತಗೊಂಡಿದ್ದಂತೆ ಅವರು ಅವಾಗ. ಇದು ಬಂದು ನಾವು ನಿಮ್ಗೆ 18,75,000 ನೆಗೋಷಿಯಬಲ್ ಹೇಳ್ತಾ ಇದೀವಿ ಸರ್. 18,75,000 ನೆಗೋಷಿಯಬಲ್ ಹೇಳ್ತಾ ಇದೀವಿ. ಓಕೆ, ಸೊ ಫ್ರೆಂಡ್ಸ್ ನೋಡಬಹುದು ವೆಹಿಕಲ್ ಕಲರ್ ಒಂದು ಯೂನಿಕ್ ಆಗಿದೆ. ಸೊ ಇದು ಸ್ಪೆಷಲ್ ಎಡಿಷನ್ ಅಂತಾನೆ ಹೇಳ್ತಾ ಇದ್ದೀರಾ. ಕಾಜಿರಂಗ ಕಲರ್ ಅಂತಾನೆ ಹೇಳ್ತಾರೆ. ಕಾಜಿರಂಗನೇ ಎಡಿಷನ್ ಇದು. ಓಕೆ, ಲಿಮಿಟೆಡ್ ಎಡಿಷನ್. ಸೊ ನೋಡ್ಕೊಬಹುದು ಗಾಡಿ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಆಗಿದೆ. ಸೊ ಇದು ಕೂಡ ಇಂಟೀರಿಯರ್ಸ್ ಬೇಕಂದ್ರೆ ನಿಮಗೆ ಇಂಟೀರಿಯರ್ಸ್ ಕೂಡ ಕವರ್ ಮಾಡಿರ್ತೀವಿ. ಸೊ ಇಂಟೀರಿಯರ್ಸ್ ಕೂಡ ಎಷ್ಟು ಸೂಪರ್ ಆಗಿದೆ ಅಂತ ನೋಡಿ. ಸರ್ ನೆಕ್ಸ್ಟ್ ಸರ್ XC500 ಬರೋಣ. ಇದು ಒಂದು ಆಟೋಮೆಟಿಕ್ ಸರ್. W10 2017 ಮಾಡಲು ಸಿಂಗಲ್ ಓನರ್ ಡಾಕ್ಟರ್ ವೆಹಿಕಲ್. ಡಾಕ್ಟರ್ ಮೇಂಟೈನ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 64,000 ಆನ್ ಸರ್ವಿಸ್ ಎಲ್ಲ ನಿಮಗೆ ಸರ್ವಿಸ್ ಸೆಂಟರ್ ಆಗಿದೆ. 64,000 ಜೆನ್ಯೂನ್ ಆಗಿ ಡ್ರೈವನ್ ಆಗಿದೆ. 2017 ಸಿಂಗಲ್ ಓನರ್ ಆಟೋಮೆಟಿಕ್ W10 ವಿತ್ 8 ಏರ್ ಬ್ಯಾಗ್ಸ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಇರುವಂತ ಗಾಡಿ. ಸನ್ ರೂಫ್ ಜೊತೆ ನಿಮಗೆ ಇದನ್ನ ನಾವು 12,25,000 ಹೇಳ್ತಾ ಇದೀವಿ ಸರ್. 12,25,000 ಹೇಳ್ತಾ ಇದ್ದೀರಾ. 15 lakhs ಅಲ್ಲಿ 7 ಸೀಟರ್. ಅದ್ರ ಬಿಲ್ಡ್ ಕ್ವಾಲಿಟಿ ಮತ್ತೆ ಈಗ ಬರ್ತಿರೋ XC700 ಗಿಂತ ಪ್ರೀವಿಯಸ್ ಒನ್ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ 7 ಸೀಟರ್ ಅಲ್ಲಿ. ಇದನ್ನು ಚೆನ್ನಾಗಿದೆ ಸರ್. 61,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಸಮೇತ ಡಾಕ್ಟರ್ ಮೇಂಟೈನ್ ವೆಹಿಕಲ್. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಸೊ ನೋಡ್ಕೊಳ್ಳಿ. ಸೊ ಯಾರಿಗಾದ್ರೂ XUV500 ಇಂಟ್ರೆಸ್ಟೆಡ್ ಇದ್ರೆ, ಒಂದು ಒಳ್ಳೆ ಗಾಡಿ XUV500 ಬೇಕು, ಅದನ್ನು ಆಟೋಮೆಟಿಕ್ ಬೇಕು ಅಂದ್ರೆ ಈ ಕಾರ್ನ ನೀವು ಕನ್ಸಿಡರ್ ಮಾಡ್ಬೋದು. ಕಾರ್ನ ನೀವು ಹಂಗೆ ನೋಡ್ತಾನೆ ಇರ್ಬೋದು. ಒಂದು ಸಿಂಗಲ್ ಸ್ಕ್ರಾಚ್ ಇರಲ್ಲ, ಏನೂ ಇರಲ್ಲ. ಬ್ರಾಂಡ್ ನ್ಯೂ ಕಾರ್ ಹೆಂಗಿದೆ ಸೊ ಅದೇ ತರಾನೇ ಇದೆ. ವಿತ್ ಬ್ರಾಂಡ್ ನ್ಯೂ ಟೈರ್ಸ್, JK ಟೈರ್ಸ್ ಬ್ರಾಂಡ್ ನ್ಯೂ ಇದೆ. ಬಿಲ್ ಇದೆ ಸರ್. ಚೇಂಜ್ ಮಾಡಿರೋದು ನಿಮಗೆ ಗೊತ್ತು. ನಮ್ಮ ಹತ್ರ ಕರೆಕ್ಟ್ 100% ಬಾಯ್ಲ್ಡ್ ಆಗಿದೆ ಟೈರ್. ಬ್ಯಾಟರಿ ಚೇಂಜ್ ಮಾಡ್ತೀವಿ. ಇದರಲ್ಲಿ ಹೊಸ ಟೈರ್ಸ್ JK ಟೈರ್ಸ್ ವಿತ್ ಬಿಲ್ ಇದೆ ನಮ್ಮ ಹತ್ರ. ನಿಮ್ಮ ಬೇಕಾದ್ರೆ ಕಂಪ್ನಿಗೆ ತಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ತಗೋಬಹುದು. ಕಂಪ್ಲೀಟ್ ಜಸ್ಟ್ ರೆಡಿ ಟು ಡ್ರೈವ್ ಅಷ್ಟೇ ಅಲ್ಲ. ಯಾವುದೇ ರೀತಿ ಬೇರೆ ಗಾಡಿ ಪರ್ಚೇಸ್ ಮಾಡಬೇಕು, ನೀವು ಓಡಿಸ್ತಾನೆ ಇರಬೇಕು. ಸೊ ಆಟೋಮೆಟಿಕ್ XUV500 ಯಾರಾದ್ರೂ ಹುಡುಕ್ತಾ ಇದ್ರೆ ಆಟೋಮೆಟಿಕ್ ಒಂದು ರೆಡಿಯಾಗಿ ಅವೈಲೇಬಲ್ ಇದೆ ವಿತ್ ಬ್ರಾಂಡ್ ನ್ಯೂ ಟೈರ್ಸ್. ಸರ್ ನೆಕ್ಸ್ಟ್ ಹಂಗೆ ಬಂದ್ರೆ ನೆಕ್ಸ್ಟ್ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ XUV700. ನಮ್ಮ ಹತ್ರ ಇರೋದೆಲ್ಲ AX7 ಲಕ್ಸುರಿ ಪ್ಯಾಕೇಜ್ ಸರ್. ಸಿಂಗಲ್ ಓನರ್, ವೆರಿ ಲೆಸ್ ಡ್ರಿವನ್. 2024 ಮಾಡಲು, 3 ಮಾಡಲ್, 2 ಮಾಡಲ್, 22, 23, 24 ಬಿಲೋ ಯಾವುದೇ ರೀತಿ ಗಾಡಿ ಇಲ್ಲ. ಫಸ್ಟ್ ಓನರ್, 1 ಅಥವಾ 2 ಸೆಕೆಂಡ್ ಓನರ್ ಇದೆ ಅಷ್ಟೇ. ಅದು ನಾವೇ ಕೊಟ್ಟಿರ್ತೀವಿ. ಅದು ವಿತ್ ಎಕ್ಸ್ಚೇಂಜ್ ನಿಮ್ಮ ಹತ್ರನೇ ತಿರ್ಗಾ ಇದು ಮಾಡಿ ಅದು ಫಸ್ಟ್. ಇನ್ನೊಂದು ಬೆನಿಫಿಟ್ ಏನಂದ್ರೆ ಅದು ಕಂಪನಿ ಟು ಇಂಡಿವಿಜುವಲ್ ಟ್ರಾನ್ಸ್ಫರ್ ಆಗಿರುವಂತ ಗಾಡಿಗಳು. ನಾನು ಅದು 2 ಗಾಡಿ ಇದೆ ನಮ್ಮ ಹತ್ರ. ಅದು ನಮ್ಮ ಸರ್ವಿಸ್ ಸೆಂಟರ್ ಇದೆ. ಅದು ಬಂದ್ಮೇಲೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರೆಸೆಂಟ್ ನಮ್ಮ ಹತ್ರ ಡಿಸ್ಪ್ಲೇ ಇವಾಗ 8 to 10 ಕಾರ್ಸ್ ಇದೆ XUV700. ಇನ್ನೂ 4 ಗಾಡಿ ಬರೋದಿದೆ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ರಿ, ಇಲ್ಲಿಂದ ಅಲ್ಲಿವರೆಗೂ 10 ಗಾಡಿ ಇತ್ತು. ಹೌದು, ಅವೆಲ್ಲ ಸೋಲ್ಡ್ ಆಗಿ ಇದು ಹೊಸ ಸ್ಟಾಕ್. ಬೇಕಾದ್ರೆ ವಿತ್ ಡೀಟೇಲ್ಸ್ ಬೇಕಾದ್ರೆ ಅವ್ರು ಕಂಪೇರ್ ಮಾಡಿ ನೋಡ್ಲಿ, ಓಲ್ಡ್ ವಿಡಿಯೋಗೂ ಈ ವಿಡಿಯೋಗೂ. ಇದು ಬಂದು 22 ಮಾಡಲ್, 23 ರಿಜಿಸ್ಟ್ರೇಷನ್. ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ AX7 ಲಕ್ಸುರಿ ಪ್ಯಾಕ್ ವಿತ್ ಅಡಾಸ್ ಲೆವೆಲ್ 2. ಸಿಂಗಲ್ ಓನರ್ 44,000 ನೋಡಿದೆ. ಇದು 19,65,000 ನೆಗೋಷಿಯಬಲ್ ಹೇಳ್ತಾ ಇದೀವಿ ಸರ್. 19,65,000 ನೆಗೋಷಿಯಬಲ್. ಪೆಟ್ರೋಲ್ ಆಟೋಮೆಟಿಕ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, ಸೊ 19,65,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ನಮ್ಮ ಚಾನಲ್ ಕಡೆಯಿಂದ ಬಂದರೆ ನಿಮಗೆ ಇಲ್ಲಿ ಪ್ರತಿಯೊಂದು ಕಾರ್ ನಿಮಗೆ ರಂಜಾನ್ ಮತ್ತು ಯುಗಾದಿ ಸೇಲ್ ನಡೀತಾ ಇದೆ ಇವ್ರ ಹತ್ರ. ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಆಲ್ಮೋಸ್ಟ್ ಒಂದು 80+ ವೆಹಿಕಲ್ಸ್ ಇವ್ರ ಹತ್ರ ಇನ್ ಸ್ಟಾಕ್ ಇದೆ. ಸೊ ಬೇಗ ಬಂದು ಆರಾಮಾಗಿ ನಿಮಗೆ ಯಾವುದೇ ಥರ ವೆಹಿಕಲ್ಸ್ ಬೇಕು, ಕ್ವಾಲಿಟಿ ವೆಹಿಕಲ್ಸ್ ಬೇಕಂದರೆ ಬಂದಿಲ್ಲ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಸರ್ ನೆಕ್ಸ್ಟ್ ಇನ್ನೊಂದು 2023 ಮಾಡಲ್ ಪೆಟ್ರೋಲ್ ಆಟೋಮೆಟಿಕ್, 22,000 ರಿವನ್, ಸಿಂಗಲ್ ಓನರ್ ಸರ್. 21,65,000 ಹೇಳ್ತಾ ಇದೀವಿ. ಇದನ್ನು AX7 ಲಕ್ಸುರಿ ಪ್ಯಾಕ್, ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ಆಟೋಮೆಟಿಕ್ ವೆಹಿಕಲ್ ಸರ್ ಇದು. 21,65,000 ಹೇಳ್ತಾ ಇದೀವಿ. AX7 ಲಕ್ಸುರಿ ಪೆಟ್ರೋಲ್ ಆಟೋಮೆಟಿಕ್ ವೆಹಿಕಲ್ ಬಂದು ಆಲ್ಮೋಸ್ಟ್ ಅವಾಗ 31 lakhs ಆನ್ ರೋಡ್ ಇತ್ತು. ಇವಾಗ ನಾವು 2165 ಹೇಳ್ತಾ ಇದೀವಿ. ಎಲ್ಲ ರೀಸೆಂಟ್ ಮಾಡಲ್ಸ್. ಆಮೇಲೆ ಪ್ರೈಸ್ ಜಾಸ್ತಿ ಅಂತ ಏನಿಲ್ಲ, ಯಾಕಂದ್ರೆ ಎಲ್ಲ ರೀಸೆಂಟ್ ಮಾಡಲ್ಸ್ ಇರೋದು, ಜಾಸ್ತಿ ಡಿಪ್ರಿಸಿಯೇಷನ್ ಆಗಲ್ಲ. ಕಸ್ಟಮರ್ ಆದ್ರೂ ಅವ್ರು 8 to 10 lakhs, ಯಾಕಂದ್ರೆ ಡಿಮ್ಯಾಂಡ್ ಇರೋ ಗಾಡಿ, ರೀಸೇಲ್ ವ್ಯಾಲ್ಯೂ ಇರೋ ಗಾಡಿ. XC700 ಅಲ್ಲ, ಹೊಸ ಗಾಡಿ ಬರುತ್ತೆ, ಆ ತರದೆಲ್ಲ ಏನು ಥಿಂಕ್ ಮಾಡೋದು ಬೇಡ. ಎಲ್ಲ ಆಲ್ಮೋಸ್ಟ್ ಎಲ್ಲ 8 to 10 lakhs ಅವರು ಸೇವ್ ಮಾಡ್ಬೋದು ಸರ್. ಎಲ್ಲ ರೀಸೆಂಟ್ ಮಾಡಲಿ ಇರೋ ಗಾಡಿಗಳು. ಸರ್ ನೆಕ್ಸ್ಟ್ ಇದು ಸೋಲ್ಡ್ ಆಗಿದೆ ಅನ್ಸುತ್ತೆ. ಇಲ್ಲ ಸರ್, ಇದು 2023 ಮಾಡಲು, ಸಿಂಗಲ್ ಓನರ್,
13,000 ಓಡಿದೆ. ಜಸ್ಟ್ 13,000 ಕಿಲೋಮೀಟರ್ ಮಾತ್ರ ಡ್ರೈವನ್ ಆಗಿದೆ. ಓಕೆ, ಇನ್ನು ಎರಡು ಗಾಡಿ ಇದೆ 13,000 ನೋಡಿರೋದೆ. 24 ಮಾಡಲ್ಸ್, ಬಟ್ ಇದು 2023 ಮಾಡಲ್ ಪೆಟ್ರೋಲ್ ಆಟೋಮೆಟಿಕ್. ಓಕೆ, ಸಿಂಗಲ್ ಓನರ್ ಸರ್. ಇದನ್ನು ನಿಮಗೆ 22 ಲ್ಯಾಕ್ಸ್ 25,000 ಹೇಳ್ತಾ ಇದೀವಿ. 22,25,000 ಹೇಳ್ತಾ ಇದ್ದೀರಾ. ಓಕೆ, ಅದರಲ್ಲಿ ಏನು ನೆಗೋಷಿಯಬಲ್ ಇರುತ್ತಲ್ಲ. ಓಕೆ ಸರ್, ನೆಕ್ಸ್ಟ್ ಹಂಗೆ ಬಂದ್ರೆ ಸರ್ ಇದು ಸೋಲ್ಡ್ ಆಗಿದೆ. XUV 500 ಸೋಲ್ಡ್ ಆಗಿದೆ. ಫುಲ್ ಪೇಮೆಂಟ್ ರಿಸೀವ್ ಆಗಿದೆ, ಡೆಲಿವರಿ ಕೊಡ್ಬೇಕು ಸರ್. ಓಕೆ, ನೆಕ್ಸ್ಟ್ ಹಂಗೆ ಬಂದ್ರೆ ಮತ್ತೊಂದು ಸರ್, ನೆಕ್ಸ್ಟ್ ಇದು 22 ಮಾಡಲು AX7 ಲಕ್ಸುರಿ ಪ್ಯಾಕ್. ಇದನ್ನು 7 ಸೀಟರ್ ಆಟೋಮೆಟಿಕ್ ಪೆಟ್ರೋಲ್, ಸಿಂಗಲ್ ಓನರ್. ಇದು 14,000 ಓಡಿದೆ. ಜಸ್ಟ್ 14,000 ಕಿಲೋಮೀಟರ್ ಮಾತ್ರ ಡ್ರೈವನ್ ಆಗಿದೆ. 14,000 ಓಡಿದೆ, ಸಿಂಗಲ್ ಓನರ್. ಇದು 19,99,000 rupees ಕಮ್ಮಿ, 20 lakhs ಹೇಳ್ತಾ ಇದೀವಿ ಸರ್. 19,99,000 ನೆಗೋಷಿಯಬಲ್. XC700 ಅಲ್ಲ, ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಮಾಡಿ ಕೊಡ್ಬೋದು ಸರ್. ಮಾಡಿ ಕೊಡ್ತೀರಾ? ಹೌದು. ಅದರಲ್ಲೂ ಈಗ ರಂಜಾನ್ ಮತ್ತೆ ಯುಗಾದಿ ಆಫರ್ ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರೆ ಅಡಿಷನಲಿ ಆನ್ ಫೈನಲ್ ಪ್ರೈಸ್ ಮೇಲೆ ಬೇಕಾದ್ರೆ 10 to 20K ಬೇಕಾದ್ರೆ ಕಾಲ್ ತಗೊಂಡ್ಬಿಟ್ಟು ವರ್ಕೌಟ್ ಮಾಡಿ ಕೊಡೋಣ. ಮಾಡಿ ಕೊಡ್ತೀರಾ ಸರ್? ನೆಕ್ಸ್ಟ್ ನಾನು ಅವಾಗಲೇ ಹೇಳ್ದಂಗೆ AX7 ಲಕ್ಸುರಿ ಪ್ಯಾಕ್, XC700 AX7 ಲಕ್ಸುರಿ ಪ್ಯಾಕ್ ಪೆಟ್ರೋಲ್ ಆಟೋಮೆಟಿಕ್ ಸಿಂಗಲ್ ಓನರ್. 13,000 ಓಡಿದೆ ಸರ್. 19 lakh ಸಾರಿ ಇದು AX7 ಇದು AX7 13,000 ನೋಡಿದೆ. 19,45,000 ಹೇಳ್ತಾ ಇದೀವಿ ಸರ್. 19,45,000 ಹೇಳ್ತಾ ಇದ್ದೀರಾ? ಸ್ಲೈಟ್ಲಿ ನೆಗೋಷಿಯಬಲ್. ಬಿಕಾಸ್ ಇದು AX7 ಒಂದೇ ಗಾಡಿ ಇರೋದು ನಮ್ಮ ಹತ್ರ, ಇನ್ನೆಲ್ಲ AX7 ಲಕ್ಸುರಿ ಪ್ಯಾಕ್ ಇರೋದು, ಅದಕ್ಕೆ ಪ್ರೈಸ್ ಕಮ್ಮಿ ಆಗುತ್ತೆ. ಲಕ್ಸುರಿ ಪ್ಯಾಕ್ ಎಲ್ಲ ಇದೆ ಇನ್ನು 2024 ಮಾಡಲು, ಅದು ನಿಮಗೆ ನೆಕ್ಸ್ಟ್ ಡೀಟೇಲ್ಸ್ ಹೇಳ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಹಂಗೆ ಬಂದ್ರೆ ಸರ್, ನೆಕ್ಸ್ಟ್ ಮೋಸ್ಟ್ ಡಿಮ್ಯಾಂಡ್ ವೆಹಿಕಲ್ ಟೊಯೋಟಾ ಇಂಜಿನ್ ಇನೋವಾ ಕ್ರಿಸ್ಟಾ 2017 ಮಾಡಲು, ಬಿ ವರ್ಷನ್ 2.4 ಮ್ಯಾನ್ಯುವಲ್ ಡೀಸೆಲ್, ಸಿಂಗಲ್ ಓನರ್, 1,24,000 ರೆಕಾರ್ಡೆಡ್ ಮೈಲೇಜ್ ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲಬಲ್. ಬೇಕಾದ್ರೆ ಕಂಪ್ನಿ ತಗೊಂಡು ಚೆಕ್ ಮಾಡಿಸಿ ತಗೊಳ್ಳಿ. ಕಂಪ್ಲೀಟ್ ರೀಫರ್ಬಿಸ್ಡ್ ವೆಹಿಕಲ್ ಎಲ್ಲ ಗುಡ್ ಕಂಡೀಷನ್, ಮಿಂಟ್ ಕಂಡೀಷನ್. ಇಟ್ಸ್ ಎ ಟ್ರಿಬಲ್ ಅಶ್ಯೂರ್ಡ್ ಕಾರು. ಎಲ್ಲ ಚೆಕ್ ಮಾಡಿ, ಕಾರ್ ವಾಲೆ, ಕಾಸ್ 24, ಕ್ಲಾಸಿಕ್ ಆಟೋಮೋಟಿವ್ಸ್ ಎಲ್ಲ ಚೆಕ್ ಮಾಡಿ ನಿಲ್ಸಿರುವಂತ ಗಾಡಿಗಳು. ಸರ್ವಿಸ್ ಹಿಸ್ಟ್ರಿ ಅವೈಲಬಲ್. ಅವರ್ ಟ್ಯಾಗ್ ಲೈನ್ ಈಸ್ ಓನ್ಲಿ ಬ್ರ್ಯಾಂಡ್ ನ್ಯೂ ಯೂಸ್ ಕಾರ್ಸ್. ಕ್ವಾಲಿಟಿ ಬಗ್ಗೆ ದೇರ್ ಇಸ್ ನೋ ಕಾಂಪ್ರಮೈಸ್. ಬೇಕಾದ್ರೆ ಇನ್ನೂ ಅಡಿಷನಲಿ ಕಸ್ಟಮರ್ ಬಂದು ಟೆಸ್ಟ್ ಮಾಡಿ ಏನೇ ಕೆಲಸ ಹೇಳಿದ್ರು ನಾವು ನಮ್ದೇ ಸರ್ವಿಸ್ ಸೆಂಟರ್ ಇದೆ, ಮಾಡಿಸ್ಕೊಡ್ತೀವಿ. ಅವರಿಗೆ ಸ್ಯಾಟಿಸ್ಫೈಡ್ ಆಗಿ ವಿತ್ ರೆಫರೆನ್ಸ್ ಕೊಡ್ಬೇಕು ನಮ್ಗೆ. ಆ ತರ ಎಲ್ಲ ಕಂಪ್ಲೀಟ್ ಸರ್ವಿಸ್ ಮಾಡಿನೇ ಕೊಡೋದು. ಇದು ಬಂದು ಸರ್ 2017 ಮಾಡಲು, ಸಿಂಗಲ್ ಓನರ್, 1,24,000 ರೆಕಾರ್ಡೆಡ್ ಮೈಲೇಜ್, ಸಿಂಗಲ್ ಓನರ್. ನಾವು 18,65,000 ಹೇಳ್ತಾ ಇದೀವಿ ಸರ್. 18,65,000. ನಿಮ್ಮ ಹತ್ರ ಕ್ರಿಸ್ಟಾದಲ್ಲಿ ಯಾವ್ಯಾವ ವರ್ಷನ್ಸ್ ಇದೆ ಅದು ಮಾತ್ರ ಸ್ವಲ್ಪ ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ? ಸರ್, ಪೆಟ್ರೋಲ್ ಇದೆ ಬೇಕಾದ್ರೆ ಒಂದು ಜಸ್ಟ್ 5,000 ಓಡಿದೆ, ಅದು ವೈಟ್ ಕಲರ್ ನಾನು ನಿಮ್ಗೆ ತೋರಿಸ್ತೀನಿ. ಬಿಟ್ರೆ ಇನ್ನೆಲ್ಲ 8 ಸೀಟರ್ ಒಂದಿದೆ 2016 ಮಾಡಲು, ಬರ್ಗಂಡಿ ಕಲರ್. ಅದ್ ಬಿಟ್ರೆ ಇನ್ನೊಂದು ಸಿಲ್ವರ್ ಕಲರ್ ಇದೆ. ವೈಟ್ ಕಲರ್ ಅಲ್ಲಿ ನಿಮಗೆ ಪೆಟ್ರೋಲ್ ಆಟೋಮೆಟಿಕ್ ಇದೆ, ಬ್ಲಾಕ್ ಕಲರ್ ಅಲ್ಲಿ ನಿಮಗೆ ಪೆಟ್ರೋಲ್ ಆಟೋಮೆಟಿಕ್ ಇದೆ. 2021 ಮಾಡಲ್. ವಿಡಿಯೋ ಫುಲ್ ಆಗಿ ನೋಡಿ. ಸೊ ಎಲ್ಲ ಇನೋವಾ ಕ್ರಿಸ್ಟಾನ ನಿಮಗೆ ಕವರ್ ಮಾಡ್ತೀವಿ ಸರ್. ನೆಕ್ಸ್ಟ್ ಹಂಗೆ ಬಂದ್ರೆ ಸೊ ಫ್ರೆಂಡ್ಸ್, ಮೋಸ್ಟ್ ಡಿಮ್ಯಾಂಡಿಂಗ್ ಗಾಡಿ ಟಾಟಾ ಹ್ಯಾರಿಯರ್. ಸೊ ಅದು ಕೂಡ ಬ್ಲಾಕ್ ಕಲರ್. ಸೊ PPF ಕೂಡ ಹಾಕಿದ್ದಾರೆ ಇದಕ್ಕೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸ್ವಲ್ಪ. ಸರ್, ಹ್ಯಾರಿಯರ್ ಆಟೋಮೆಟಿಕ್ ಡೀಸೆಲ್ ನ್ಯೂ ಶೇಪ್ ಫಿಯರ್ಲೆಸ್ ಪ್ಲಸ್ 2024 ಮಾಡಲು, ಸಿಂಗಲ್ ಓನರ್. ಜಸ್ಟ್ ನಿಮಗೆ 27,000 ಓಡಿದೆ ಸರ್. ವಿತ್ PPF ಫುಲ್ ಗಾಡಿ, ಬಾನೆಟ್ ಮತ್ತೆ ಬಂಪರ್ ಆ ತರದೆಲ್ಲ ಏನಿಲ್ಲ, ಫುಲ್ ಗಾಡಿ ಆಗಿದೆ. ಸಿಂಗಲ್ ಓನರ್. ಆಲ್ಮೋಸ್ಟ್ ಆಲ್ 33 lakhs ಆನ್ ರೋಡ್ ವೆಹಿಕಲ್, ಡೀಸೆಲ್ ಆಟೋಮೆಟಿಕ್ ಟಾಪ್ ಎಂಡ್ ವಿತ್ ಅಡಾಸ್. ನಿಮಗೆ 24,25,000 ನೆಗೋಷಿಯಬಲ್ ಸರ್. 24,25,000 ನೆಗೋಷಿಯಬಲ್, ಡೀಸೆಲ್ ಆಟೋಮೆಟಿಕ್. ಓಕೆ, ತುಂಬಾ ರೇರ್ ಗಾಡಿ ಇದು. ಫಿಯರ್ಲೆಸ್ ಪ್ಲಸ್ ಈಗ ರೀಸೆಂಟ್ ಮಾಡಲು ಬರ್ತಾ ಇರೋದು. ತುಂಬಾ ಡಿಮ್ಯಾಂಡ್ ಇರೋ ಗಾಡಿ, ಕಸ್ಟಮರ್ ಡಿಮ್ಯಾಂಡ್ ಜಾಸ್ತಿ ಇದೆ. ಓಕೆ ಸರ್, ನೆಕ್ಸ್ಟ್ ಸರ್ ಕಿಯಾ ಸೆಲ್ಟೋಸ್. ಓಕೆ, ನ್ಯೂ ಶೇಪ್ 2024 ಮಾಡಲ್, ಸಿಂಗಲ್ ಓನರ್. ಜಸ್ಟ್ 7,000 ನೋಡಿದೆ. ಜಸ್ಟ್ 7,000 ಕಿಲೋಮೀಟರ್ ವಿತ್ ಅಡಾಸ್. ನಿಮ್ಗೆ 19,95,000 ಪೆಟ್ರೋಲ್ ಆಟೋಮೆಟಿಕ್, ಸ್ಲೈಟ್ಲಿ ನೆಗೋಷಿಯಬಲ್ ಹೇಳ್ತಾ ಇದೀವಿ ಸರ್. 25.5 ನಿಮ್ಗೆ ಆನ್ ರೋಡ್ ಕಾಸ್ಟ್ ಇದೆ. 19,95,000 ನೆಗೋಷಿಯಬಲ್. ಜಸ್ಟ್ 7,000 ಕಿಲೋಮೀಟರ್ ಡ್ರೈವನ್ ಆಗಿರೋ ಎಕ್ಸ್ ಲೈನ್ ಆಟೋಮೆಟಿಕ್ ಪೆಟ್ರೋಲ್ ವಿತ್ ಅಡಾಸ್. ಓಕೆ, ನ್ಯೂ ಶೇಪ್. ಸೊ ಫ್ರೆಂಡ್ಸ್, ಇವ್ರ ಹತ್ರ ಕಾರ್ಸು ತುಂಬ ಇದೆ, ಆಲ್ಮೋಸ್ಟ್ 80+ ವೆಹಿಕಲ್ಸ್ ಇದೆ. ಸೊ ಅದಕ್ಕೆ ಬಂದ್ಬಿಟ್ಟು ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಇದ್ದೀವಿ ಸರ್. ಫಸ್ಟ್ ಇಲ್ಲೊಂದು ಸಫಾರಿ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸಫಾರಿ ಹ್ಯಾರಿಯರ್ ಅಲ್ಲಿ ಫಿಯರ್ಲೆಸ್ ಪ್ಲಸ್ ಇವಾಗ ಟಾಪ್ ಅಂಡ್ ನ್ಯೂ ಶೇಪ್ ಅಲ್ಲಿ, ಅದೇ ತರ ಸಫಾರಿಲಿ ಅಕಾಂಪ್ಲಿಷ್ ಪ್ಲಸ್ 2024 ಮಾಡಲ್, ಸಿಂಗಲ್ ಓನರ್. ಜಸ್ಟ್ ನಿಮಗೆ 18,000 ನೋಡಿದೆ ಸರ್. ಇದು ಬಂದು ಪ್ರೈಸ್ ಬಂದು ಬೆಲೆ ಬಂದು ನಾವು 25,25,000 ಹೇಳ್ತಾ ಇದೀವಿ. 34,50,000 ಹೊಸ ಗಾಡಿ ರೇಟ್. ಇದು ಸಿಂಗಲ್ ಓನರ್. 25,25,000 ಅಕಾಂಪ್ಲಿಷ್ ಪ್ಲಸ್ ಫುಲ್ಲಿ ಲೋಡೆಡ್ ವಿತ್ ಅಡಾಸ್ 7 ಸೀಟರ್. 25,25,000 ಎಡಿಷನ್. ಎಸ್ ಸರ್. ಓಕೆ, ಆಟೋಮೆಟಿಕ್ ಡೀಸೆಲ್. ಸರ್ ನೆಕ್ಸ್ಟ್
ಸರ್ ನೆಕ್ಸ್ಟ್ ಇನ್ನೊಂದು ಡೀಸೆಲ್ ಗಾಡಿ, ಮೋಸ್ಟ್ ಡಿಮ್ಯಾಂಡ್ ಡೀಸೆಲ್ ಗಾಡಿ XUV700 22 ಮಾಡಲು ಸಿಂಗಲ್ ಓನರ್ 21,000 ನೋಡಿದೆ ರೆಕಾರ್ಡೆಡ್ ಮೈಲೇಜ್ ವಿತ್ Okay. ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ 21,45,000 ನೆಗೋಷಿಯಬಲ್ ಹೇಳ್ತಿದೀವಿ. AX7 ಲಕ್ಸುರಿ ಪ್ಯಾಕ್ ಆಟೋಮೆಟಿಕ್ ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಸರ್ ನೆಕ್ಸ್ಟ್ ಅಲ್ಲೇ ಒಂದು MG ಒಂದಿದೆ. ಸರ್ ಅದು ಬ್ಲಾಸ್ಟರ್ 2023 ಮಾಡಲು ಸ್ಯಾವಿ ವಿತ್ ಫುಲ್ಲಿ ಲೋಡೆಡ್ 4x4 ಆಟೋಮೆಟಿಕ್ ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್ 31,95,000 ಹೇಳ್ತಾ ಇದೆ ಸರ್. ಆಲ್ಮೋಸ್ಟ್ 56-58 lakhs ಅದು. Okay. ಟ್ವಿನ್ ಟರ್ಬೋ ಇಂಜಿನ್ ಸ್ಯಾವಿ ನಿಮಗೆ 4x4 ಆಟೋಮೆಟಿಕ್ ಡೀಸೆಲ್ 31,95,000 ನೆಗೋಷಿಯಬಲ್ ಹೇಳ್ತಾ ಇದೀವಿ. ಅಡಿಷನಲಿ ಕಸ್ಟಮರ್ ಇದೆಲ್ಲ ಮಾಡಿಫೈಡ್ ಮಾಡ್ಕೊಂಡಿದ್ದಾರೆ, ಟೈರ್ ಮತ್ತೆ ಫ್ರಂಟ್ ಫಾಗ್ ಲ್ಯಾಂಪ್ಸ್ ಆಮೇಲೆ ಟೈರ್ಸ್ ಗಳ ರೆಡ್ ಕಲರ್ ಇದೆಲ್ಲ ಮಾಡ್ಕೊಂಡಿದ್ದಾರೆ. ಗಾಡಿ 31,95,000 ನೆಗೋಷಿಯಬಲ್ ಸರ್. 31,95,000 ನೆಗೋಷಿಯಬಲ್. ಹೌದು. ಸೊ ಹಂಗೆ ಬಂದ್ರೆ ಇಲ್ಲಿ ಬಂದ್ಬಿಟ್ಟು ಒಂದು ಮರ್ಸಿಡೀಸ್ ಕೂಡ ಇದೆ ಸರ್. ಇದ್ರ ಬಗ್ಗೆ ಸ್ವಲ್ಪ ಹಂಗೆ ಡೀಟೇಲ್ಸ್ ಹೇಳಿ ನಮ್ಮ ಸರ್. ಇದು 2012 ಮಾಡಲ್ 13 ರಿಜಿಸ್ಟ್ರೇಷನ್. ಓಕೆ. ಸೆಕೆಂಡ್ ಓನರ್ 59,000 ರೆಕಾರ್ಡೆಡ್ ಮೈಲೇಜ್ ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್. ಇದು ಬಂದು 12,45,000 ಹೇಳ್ತಾ ಇದೀವಿ ಸರ್. ಓಕೆ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಮತ್ತೆ ವೆಲ್ ಮೇಂಟೈನ್ಡ್. ಈವನ್ ಇಂಜಿನ್ ಬೇಕಾದ್ರೆ ಕಸ್ಟಮರ್ ಬಂದು ಟೆಸ್ಟ್ ಮಾಡಿ ಓಡಿಸಿ ನೋಡ್ಲಿ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದರೆ. ಯಾವುದೇ ರೀತಿ ಫ್ಲಡ್ಡೆಡ್ ಮೈಗ್ರೇಟೆಡ್ ಆ ತರ ಯಾವುದೂ ಇಲ್ಲ. ಬ್ಯಾಂಗ್ಳೂರು ರಿಜಿಸ್ಟ್ರೇಷನ್, ಪ್ಯೂರ್ ಕರ್ನಾಟಕ ವೆಹಿಕಲ್. ಪ್ಯೂರ್ ಕರ್ನಾಟಕ ವೆಹಿಕಲ್ ಸರ್. ಎಲ್ಲ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇಲ್ಲೇ ಆಗಿರೋದು ವಿತ್ ನಮ್ಮ ಹತ್ರ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. 12,45,000 ನೆಗೋಷಿಯಬಲ್. ಓಕೆ. ಲಕ್ಸುರಿ ವೆಹಿಕಲ್ ಬಿಲೋ 10-12 lakhs ಬಜೆಟ್ ಅಲ್ಲಿ ನೋಡೋರು ಈ ಕ್ಲಾಸ್ 220D ಡೀಸೆಲ್ ಆಟೋಮೆಟಿಕ್ ಗಾಡಿ ನೋಡಬಹುದು. ನೆಕ್ಸ್ಟ್ 700 ಸರ್ ಇದು ಸೋಲ್ಡ್ ಆಗಿದೆ. ಇದು ಸೋಲ್ಡ್ ಆಗಿದೆ. ನೆಕ್ಸ್ಟ್ ಬೆಳಗ್ಗೆ ಸೋಲ್ಡ್ ಆಗಿದ್ದು 500. ಅದು XUV500 W10 Okay. ಮ್ಯಾನ್ಯುವಲ್ ಡೀಸೆಲ್ ಸರ್ ಇದು. ಓಕೆ. ಇದು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ನೋಡಬಹುದು K04MR 2020 2016 ಮಾಡಲು ಸಿಂಗಲ್ ಓನರ್ 51,000 ಓಡಿದೆ. ಜಸ್ಟ್ 51,000 ಕಿಲೋಮೀಟರ್ ಮಾತ್ರ ಡ್ರೈವನ್ ಆಗಿದೆ. 2016 ಮಾಡಲು ಸಿಂಗಲ್ ಓನರ್ 10,45,000 ಹೇಳ್ತಾ ಇದೀವಿ. W10 ಫುಲ್ಲಿ ಲೋಡೆಡ್ 10,45,000 ಹೇಳ್ತಾ ಇದ್ದೀರಾ. ನೆಗೋಷಿಯಬಲ್. Okay. 10,45,000 ನೆಗೋಷಿಯಬಲ್ ಆಟೋಮೆಟಿಕ್ ಡೀಸೆಲ್. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಇನ್ನೊಂದು ಮರ್ಸಿಡೀಸ್ ಇದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ. ಸರ್ ಇದು GLA 200D Okay. ಡೀಸೆಲ್ ಆಟೋಮೆಟಿಕ್ 2019 ಮಾಡಲ್ 20 ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ 22,95,000 ಹೇಳ್ತಾ ಇದೀವಿ ಸರ್. ಡೀಸೆಲ್ ಆಟೋಮೆಟಿಕ್ 200D GLA ಸಿಂಗಲ್ ಓನರ್ 45,000 ನೋಡಿದೆ ಇದು. ಓಕೆ. 45,000 ಕಿಲೋಮೀಟರ್ ಮಾತ್ರ ಡ್ರೈವನ್ ಆಗಿದೆ. ಡೀಸೆಲ್ ಆಟೋಮೆಟಿಕ್. ಫ್ರೆಂಡ್ಸ್, ಇವಾಗ ನಾವು ತೋರಿಸ್ತಾ ಇರೋ ಗಾಡಿ ಎಲ್ಲ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಬಂದ್ಬಿಟ್ಟು ಮಿಸ್ಟರ್ ವಿಶ್ವನಾಥ್ ನಂಬರ್ ಕೊಟ್ಟಿರ್ತೀವಿ. ಸೊ ಅವ್ರಿಗೆ ಕಾಲು ಇಲ್ಲಾಂದ್ರೆ ವಾಟ್ಸಪ್ ಮಾತ್ರ ನೀವು ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಏನಿದೆ ಎಲ್ಲ ನಿಮಗೆ ಕಳ್ಸಿಕೊಡ್ತಾರೆ. ಯಾವ ಗಾಡಿ ಪ್ರೆಸೆಂಟ್ ಇದೆ, ಯಾವ ಗಾಡಿ ಇಲ್ಲ ಅಂತ ಎಲ್ಲ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಮೋಸ್ಟ್ ಡಿಮ್ಯಾಂಡಿಂಗ್ ಕ್ರಿಸ್ಟಾ ಇದೆ ಇವ್ರ ಹತ್ರ. ಸರ್ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ. ಸರ್ ಇದು G ವರ್ಷನ್ Okay. ಸೆಕೆಂಡ್ ಓನರ್ 2021 ಮಾಡಲ್ ಆಟೋಮೆಟಿಕ್ ಡೀಸೆಲ್ 1,08,000 ರೆಕಾರ್ಡೆಡ್ ಮೈಲೇಜ್ ಕಂಪನಿ ಮೇಂಟೈನ್ಡ್. ಕಂಪನಿ ಟು ಇಂಡಿವಿಜುವಲ್ ಟ್ರಾನ್ಸ್ಫರ್ ಆಗಿದೆ. Okay. ನಿಮ್ಗೆ ಇದು ಪ್ರೈಸ್ 20 lakhs ಹೇಳ್ತಾ ಇದ್ವಿ, ಈಗ ಪ್ರೈಸ್ ರಿವೈಸ್ ಮಾಡಿದ್ವಿ. ಆಮೇಲೆ ಎಲ್ಲಾ ಗಾಡಿದು ಆಲ್ಮೋಸ್ಟ್ ಅಲ್ಲಿ ರಿವೈಸ್ ಮಾಡಿದ್ವಿ ಸರ್. ಎಲ್ಲ Okay. Offer ರಂಜಾನ್ ಆಮೇಲೆ ಉಗಾದಿ ಆಫರ್ಗೆ. Okay. ನಿಮ್ಗೆ 19,95,000 ಕೊಟ್ಟು ಮಾಡಿದ್ವಿ. ಈಗ 1 lakh ರಿವೈಸ್ ಮಾಡಿದ್ವಿ ಪ್ರೈಸ್ 18,95,000 ನೆಗೋಷಿಯಬಲ್ ಸರ್. 18,95,000 ನೆಗೋಷಿಯಬಲ್. ಓಕೆ. G ವರ್ಷನ್ ಆಟೋಮೆಟಿಕ್ ಡೀಸೆಲ್ ಇದು. ನೆಕ್ಸ್ಟ್ ಸರ್. ನೆಕ್ಸ್ಟ್ ಇನ್ನೊಂದು W8 ಮ್ಯಾನ್ಯುವಲ್ ಡೀಸೆಲ್ 2016 ಮಾಡಲು ಸಿಂಗಲ್ ಓನರ್. ಇದನ್ನು 57,000 ಓಡಿದೆ. ಜಸ್ಟ್ 57,000 ಕಿಲೋಮೀಟರ್ ಹೌದು. ಮಾತ್ರ ಡ್ರೈವನ್ ಆಗಿದೆ. ಹೌದು. XUV500 ಅಲ್ಲಿ ನಿಮ್ಮ ಹತ್ರ 3 ಗಾಡಿಗಳಿದೆ. ಓವರ್ ಆಲ್ 4-5 ಗಾಡಿ ಇದೆ. 4-5 ಗಾಡಿಗಳಿದೆ. ಅದರಲ್ಲಿ ಎಷ್ಟು ಆಟೋಮೆಟಿಕ್? ಒಂದೇ ಒಂದು ಆಟೋಮೆಟಿಕ್ ಇದೆ. ಮಿಕ್ಕಿದೆಲ್ಲ manual. W10 ಮತ್ತೆ ಒಂದು W6 ಸೋಲ್ಡ್ ಆಗಿದೆ. Okay. W8 W10 ಮ್ಯಾನ್ಯುವಲ್ ಇದೆ. Okay. ಇದು ಒಂದು ಬರ್ಗಂಡಿ ಕಲರ್ ಸಿಂಗಲ್ ಓನರ್ 57,000 ಓಡಿದೆ. 9,75,000 ನೆಗೋಷಿಯಬಲ್ ಹೇಳ್ತಾ ಇದೆ ಸರ್. ಓಕೆ. ಸರ್ ಇನ್ನೊಂದು ಪ್ರೀಮಿಯಂ ಸೆಗ್ಮೆಂಟ್ ನೋಡೋರಿಗೆ ಓಕೆ. GLC 220D ಡೀಸೆಲ್ ಆಟೋಮೆಟಿಕ್ ಪ್ರೋಗ್ರೆಸಿವ್ ವರ್ಷನ್ 22 ಮಾಡಲು ಸಿಂಗಲ್ ಓನರ್ 38,000 ನೋಡಿದೆ ಸರ್. ಓಕೆ. GLC ಡೀಸೆಲ್ ಆಟೋಮೆಟಿಕ್. ಇನ್ನೊಂದು ಪೆಟ್ರೋಲ್ ವೆಹಿಕಲ್ ಇದೆ. ಪೆಟ್ರೋಲ್ ಆಟೋಮೆಟಿಕ್ ಸೇಮ್ ಡೀಟೇಲ್ಸ್ 200 ಅದು ಪೆಟ್ರೋಲ್. ಓಕೆ. ಇದು ಬಂದು ನಿಮಗೆ 48,75,000 ನೆಗೋಷಿಯಬಲ್ ಹೇಳ್ತಾ ಇದೆ. 48,75,000 ಸ್ಲೈಟ್ಲಿ ನೆಗೋಷಿಯಬಲ್. ಸೇಮ್ ಕಲರ್ ಪೆಟ್ರೋಲ್ ಆಟೋಮೆಟಿಕ್ ಅವೈಲೇಬಲ್ ಇದೆ. ನಮ್ದೇ ಸರ್ವಿಸ್ ಸೆಂಟರ್ ಇದೆ. ಅದು Okay. ಅದು ಬಂದು ಅದನ್ನು ಬರುತ್ತೆ. ಪೆಟ್ರೋಲ್ ಆಟೋಮೆಟಿಕ್ ಇದೆ. ಅದು 38,75,000 ಹೇಳ್ತಾ ಇದೆ. 38,75,000. ಎರಡು ಕಲರ್ ಎರಡು ಸೇಮ್. ಸೊ ಮತ್ತೊಂದು ಕ್ರಿಸ್ಟಾ ಒಂದು ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸ್ವಲ್ಪ. ಸರ್ ಇದು 8 ಸೀಟರ್ 2017 ಮಾಡಲು. ಓಕೆ. ಇದು V ವರ್ಷನ್ ಮ್ಯಾನ್ಯುವಲ್ ಡೀಸೆಲ್ 8 ಸೀಟರ್ ಕೇಳೋರಿಗೆ ಇದು ವರ್ಕೌಟ್ ಆಗುತ್ತೆ. Okay. 95,000 ರೆಕಾರ್ಡೆಡ್ ಮೈಲೇಜ್
ಬಟ್ ಥರ್ಡ್ ಓನರ್ ಆಗಿದೆ, ಬಟ್ ಆನ್ ಟೈಮ್ ಸರ್ವಿಸ್ ಮೇಂಟೈನ್ ಆಗಿದೆ. ಹಾ. ಅದು ಫಸ್ಟ್ ಕಂಪನಿ ಟು ಇಂಡಿವಿಜುವಲ್ ಟ್ರಾನ್ಸ್ಫರ್ ಆಗಿದ್ದು, ಆಮೇಲೆ ನೆಕ್ಸ್ಟ್ ಥರ್ಡ್ ಓನರ್ ಆಗಿದೆ. 15,75,000 ಹೇಳ್ತಾ ಇದೀವಿ ಸರ್. 8 ಸೀಟರ್ ವಿ ವರ್ಷನ್ ಮ್ಯಾನ್ಯುವಲ್ ಡೀಸೆಲ್. 15,75,000 ಹೇಳ್ತಾ ಇದ್ದೀರಾ, ನೆಗೋಷಿಯಬಲ್. 17 ಮಾಡಲ್. ಓಕೆ, ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಇನ್ನೊಂದು ಸೆಲ್ಟಾಸ್ ಒಂದಿದೆ, ಕಿಯಾ ಸೆಲ್ಟಾಸ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸ್ವಲ್ಪ. ಸರ್ ಇದು ನ್ಯೂ ಶೇಪ್ ವಿತ್ ಫುಲ್ ಬಾಡಿ ನಿಮಗೆ PPF ಸಿಗುತ್ತೆ. ರೀಸೆಂಟ್ ಮಾಡಲ್ 24 ಮಾಡಲ್ 25 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್. ನಿಮಗೆ 15,000 ನೋಡಿದೆ ರೆಕಾರ್ಡೆಡ್ ಮೈಲೇಜ್, ಆಟೋಮೆಟಿಕ್ ಡೀಸೆಲ್. ಓಕೆ, ಸೆಲ್ಟೋಸ್ ಅಲ್ಲಿ ಡೀಸೆಲ್ ವೆಹಿಕಲ್ ತುಂಬಾ ಡಿಮ್ಯಾಂಡ್ ಇದೆ. ಆಟೋಮೆಟಿಕ್ ಡೀಸೆಲ್ ಎಕ್ಸ್ ಲೈನ್, GTX ಪ್ಲಸ್ ಅಲ್ಲ, HTX ಅಲ್ಲ, ಎಕ್ಸ್ ಲೈನ್ ಫುಲ್ಲಿ ಲೋಡೆಡ್ ಒನ್, ಸಿಂಗಲ್ ಓನರ್. Okay. ನಿಮಗೆ ಬೆಲೆ ಬಂದು 19,95,000 ನೆಗೋಷಿಯಬಲ್ ಹೇಳ್ತಾ ಇದೀವಿ ಸರ್. 19,95,000 ನೆಗೋಷಿಯಬಲ್. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ರಿಸ್ಟಾ ಇದೆ ಸರ್. ಸರ್ ಸಿಲ್ವರ್ ಕಲರ್ 2 ಗಾಡಿ ಇದೆ ನಮ್ಮ ಹತ್ರ, ಇನ್ನೋವಾ ಕ್ರಿಸ್ಟಾ. Okay. ಇದು ಬಂದು 22 ಮಾಡಲು, ಸೆಕೆಂಡ್ ಓನರ್, 30,000 ಓಡಿದೆ, ರೆಕಾರ್ಡೆಡ್ ಮೈಲೇಜ್ 20,95,000 ಹೇಳ್ತಾ ಇದೀವಿ. ಇದು ಬಂದು Z 2.7 ಆಟೋಮೆಟಿಕ್ ಪೆಟ್ರೋಲ್. ಇದು ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? 20,95,000. 20,95,000 ಹೇಳ್ತಾ ಇದ್ದೀರಾ, ನೆಗೋಷಿಯಬಲ್. 2.7 ಲೀಟರ್ ಪೆಟ್ರೋಲ್ ಆಟೋಮೆಟಿಕ್. Okay. ಇನ್ನೊಂದು ಬೇಕಾದ್ರೆ ಸರ್ ಇನ್ನೊಂದು ಇದು ಹೇಳ್ಬಿಡ್ತೀನಿ. ಇದು ಬಂದು ನಿಮಗೆ ಸೇಮ್ 22 ಮಾಡಲು ಪೆಟ್ರೋಲ್ ಆಟೋಮೆಟಿಕ್. ಇದನ್ನು ವೈಟ್ ಕಲರ್, ಜಸ್ಟ್ 5,000 ನೋಡಿದೆ. ಜಸ್ಟ್ 5,000 ಕಿಲೋಮೀಟರ್ ಮಾತ್ರ ಡ್ರೈವನ್ ಆಗಿದೆ. ಸಿಲ್ವರ್ ಮತ್ತೆ ವೈಟ್ ಅಲ್ಲಿ ಎರಡರಲ್ಲೂ ನಿಮಗೆ ಪೆಟ್ರೋಲ್ ಆಟೋಮೆಟಿಕ್ ಸಿಗುತ್ತೆ. Okay. ಒಂದು Z, ಇದು V. ಹಾ. ಬಟ್ ಇದು ಒಂದು ಮ್ಯಾನುವಲ್ ಪೆಟ್ರೋಲ್. ಓಕೆ, 2.7 ಬರುತ್ತೆ, 5,000 ಓಡಿದೆ, ಸಿಂಗಲ್ ಓನರ್. ಇದು 2075 ನೆಗೋಷಿಯಬಲ್ ಹೇಳ್ತಾ ಇದೀವಿ ಸರ್. 2075 ನೆಗೋಷಿಯಬಲ್. ಓಕೆ, ನೆಕ್ಸ್ಟ್ ಸೆಲ್ಟಾಸ್ ಸರ್ ಇನ್ನೊಂದು ಸೆಲ್ಟೋಸ್ 2024 ಮಾಡಲು GTX ಪ್ಲಸ್ ಸಿಂಗಲ್ ಓನರ್. ಹಾ. ಇದು ಬಂದು ನಿಮಗೆ 5,000 ಓಡಿರೋ ಗಾಡಿ, ಪೆಟ್ರೋಲ್ ಆಟೋಮೆಟಿಕ್ GTX ಪ್ಲಸ್. ಇದು ಟಾಪ್ ಅಂಡ್ ನ್ಯೂ ಶೇಪ್. ಇದು ಬಂದು 19,45,000 ಹೇಳ್ತಾ ಇದೀವಿ. 26 lakhs ಆನ್ ರೋಡ್ ವೆಹಿಕಲ್ಸ್. ಓಕೆ, 19,45,000 ಹೇಳ್ತಾ ಇದ್ದೀರಾ, ನೆಗೋಷಿಯಬಲ್. ನೆಗೋಷಿಯಬಲ್. ಪೆಟ್ರೋಲ್ ಆಟೋಮೆಟಿಕ್. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಸೊ ಸರ್ ಇನ್ನೊಂದು ಸೇಮ್, ಇದನ್ನು ಅಷ್ಟೇ 2024 ಮಾಡಲು, ಸಿಂಗಲ್ ಓನರ್. Okay. ಇದು 17,000 ಓಡಿದೆ, ಇದನ್ನು ಸಿಂಗಲ್ ಓನರ್. ಸೇಮ್ ಪ್ರೈಸ್, ಸೇಮ್ ಡೀಟೇಲ್ಸ್, ಆಲ್ಮೋಸ್ಟ್ ಕಿಲೋಮೀಟರ್ ಸ್ವಲ್ಪ ವೇರಿಯೇಷನ್ ಇದೆ, ಬಟ್ ಪ್ರೈಸ್ ಎಲ್ಲ ಸೇಮ್ ನಿಮಗೆ. ಇದನ್ನು GTX ಪ್ಲಸ್ ಆಟೋಮೆಟಿಕ್ ಪೆಟ್ರೋಲ್ 2024 ಮಾಡಲು. ಇದನ್ನು 19,45,000 ನೆಗೋಷಿಯಬಲ್. 19,45,000 Negotiable. ನೆಕ್ಸ್ಟ್ EV ಗಾಡಿ ಯಾರಾದರೂ ಹುಡುಕ್ತಾ ಇದೆ, ಸೊ ಟಾಟಾ ನೆಕ್ಸಾನ್ ಇವ್ರ ಹತ್ರ ಅವೈಲೇಬಲ್ ಇದೆ. ಸರ್ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ. ಸರ್ ಇದು ನೆಕ್ಸಾನ್ ಡಾರ್ಕ್ ಎಡಿಷನ್ 22 ಮಾಡಲು, ಸಿಂಗಲ್ ಓನರ್. ಇದನ್ನು 37 ನೋಡಿದೆ. Okay. ಇದು 9,99,000 ನೆಗೋಷಿಯಬಲ್ ಹೇಳ್ತಾ ಇದೀವಿ ಸರ್. 9,99,000 ನೆಗೋಷಿಯಬಲ್. 18 lakhs ಆನ್ ರೋಡ್ ವೆಹಿಕಲ್. 280 to 300 ರೇಂಜ್ ಇರೋ ಗಾಡಿ ಇದು. ಓಕೆ, ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಸರ್ ಸರ್ ನೀವು ಕಂಪೇರ್ ಮಾಡಿ ಸರ್, ಮಾರ್ಕೆಟ್ ಅಲ್ಲಿ ನಮ್ಮ ತರ ಪ್ರೈಸಸ್ ಯಾರು ಕೂಡ ಅದೆಲ್ಲ ಈ ತರ ಕಾರ್ಗಳಿಗೆಲ್ಲ ಕಂಪೇರ್ ಮಾಡಿ 1 ಲಕ್ಷ 2 ಲಕ್ಷ ಡಿಫರೆನ್ಸ್ ಅಲ್ಲೇ ಮಾರೋದು, ಆಲ್ಮೋಸ್ಟ್ 6 ಲಕ್ಷ ಡಿಫರೆನ್ಸ್ ಅಲ್ಲಿ ಗಾಡಿ ಸಿಗ್ತಾ ಇದೆ. ಯಾರು ಮಾಡಲ್ಲ ಸರ್, ಚಾನ್ಸೇ ಇಲ್ಲ ಅಂತಾನೆ ಹೇಳಿ. ಸರ್ ನೆಕ್ಸ್ಟು ಸರ್ ನೆಕ್ಸ್ಟ್ ಇನ್ನೊಂದು 2024 ಮಾಡಲು, ನಿಮ್ಗೆ Okay. ಟಾಪ್ ಎಂಡ್ ಎಲ್ಲ ನೀವು ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 19 lakhs ಇತ್ತು. ಇನ್ನೊಂದು ಇದೆ ನಮ್ಮ ಹತ್ರ HTX ಪ್ಲಸ್, ಇದು ಮಿಡ್ಲ್ ವರ್ಷನ್. Okay. 2024 ಮಾಡಲು ಜಸ್ಟ್ 6,000 ಓಡಿರೋ ಗಾಡಿ ಇದು. ಜಸ್ಟ್ 6,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಇದನ್ನೆಲ್ಲ ಕಂಪನಿ ಮೇಂಟೈನ್ ವೆಹಿಕಲ್ಸ್. ಲಾಸ್ಟ್ ಟೈಮ್ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಯಾರು ನಿಮ್ಗೆ ಅಷ್ಟು ಬೇಗ 6,000 10,000 ಎಲ್ಲ ಓಡಿಸಿ ಕೊಡಲ್ಲ. ಯಾರು ಡೌಟ್ ಇದ್ರೆ ಬೇಕಾದ್ರೆ ಕಂಪನಿ ತಗೊಂಡು ಚೆಕ್ ಮಾಡಿಸಿ ತಗೊಳ್ಳಿ. ಎಲ್ಲ ರೀಸೆಂಟ್ ಮಾಡಲ್ಸ್, ಕಂಪನಿ ಮೇಂಟೈನ್ ಕಾರು. ಇದು ಒಂದು 16,75,000 ನೆಗೋಷಿಯಬಲ್ ಹೇಳ್ತಾ ಇದೆ ಸರ್. 2024 ಮಾಡಲು, 21 ರಿಂದ 22 ಲಕ್ಷ ಆನ್ ರೋಡ್ ಕಾರು. ಓಕೆ, 21 ಇಂದ 22 lakhs ಆನ್ ರೋಡ್ ಇವಾಗ ಪರ್ಚೇಸ್ ಮಾಡಿದ್ರೆ ಇದೆ. ಆದ್ರೆ ನೀವು ಕೊಡ್ತಾ ಇರೋದು 16,75,000 75,000 ನೆಗೋಷಿಯಬಲ್. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ನಿಮ್ಮದೇ ಹೊಸ ಕಾರ್ ಏನಾದರೂ ನೀವು ಪರ್ಚೇಸ್ ಮಾಡಿದ್ರೆ, ಸೊ ಇದು ಆಕ್ಚುಲಿ ಬಂದ್ಬಿಟ್ಟು ಅಕ್ಟೋಬರ್ 2024 ಅಲ್ಲಿ ಬಂದ್ಬಿಟ್ಟು ಇದು ಪರ್ಚೇಸ್ ಮಾಡಿದ್ದಾರೆ ಅನ್ಸುತ್ತೆ. ಅಕ್ಟೋಬರ್ 2024 ತಾನೆ ಸರ್? ಹೌದು, ಅಕ್ಟೋಬರ್ 2024 ಮಾಡಲು, HTX IBT ಇಂಜಿನ್ ಆಟೋಮೆಟಿಕ್ ಪೆಟ್ರೋಲ್. ಸೊ ನೋಡಿ, ಸೊ ಅವ್ರು ಬಂದ್ಬಿಟ್ಟು 21 lakhsಗೆ ಏನೋ ಪರ್ಚೇಸ್ ಮಾಡಿದ್ದಾರೆ. ಸೊ ಇವಾಗ ಬಂದ್ಬಿಟ್ಟು ಎಷ್ಟು ಸರ್? 16,75,000. ಬೇರೆ ಕಡೆ ಎಲ್ಲ ನಿಮಗೆ ಬಂದ್ಬಿಟ್ಟು ಲೈಕ್ ಸೇಲ್ ಮಾಡಂಗಿದ್ರೂ ಮಾರ್ಜಿನ್ ಎಲ್ಲ ತುಂಬ ಜಾಸ್ತಿ ಇಕ್ತಾರೆ. ಸೊ ಇವ್ರು ಬಂದ್ಬಿಟ್ಟು ತುಂಬ ಕಡಿಮೆ ಮಾರ್ಜಿನು ಇಕ್ಬಿಟ್ಟು ನಿಮಗೆ ಸೇಲ್ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಲೈಕ್ ಈ ಥರ ಕ್ವಾಲಿಟಿ ಕಾರ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ಡೈರೆಕ್ಟಾಗಿ ಕ್ಲಾಸಿಕ್ ಆಟೋಮೋಟಿವ್ಸ್ ನೀವು ಬಂದು ವಿಸಿಟ್ ಮಾಡಿಬಿಟ್ಟು ಯಾವ ಕಾರ್ ನಿಮಗೆ ಇಂಟ್ರೆಸ್ಟ್ ಆಗಿರುತ್ತೋ ಅದು ನೀವು ಪರ್ಚೇಸ್ ಮಾಡ್ಬೋದು. ಸೊ ನಿಮಗೆ ಲೋನ್ ಕೂಡ ಆರಾಮಾಗಿ ಆಗುತ್ತೆ. ನಿಮ್ಮ ಪ್ರೊಫೈಲ್ ಏನಾದರೂ ಚೆನ್ನಾಗಿದೆ ನಿಮಗೆ, ಸೊ 90 up to 80 ಇಂದ 90% ತನಕ ನಿಮಗೆ ಲೋನ್ ಆಗುತ್ತೆ. ಇನ್ನು ನಿಮ್ಮ ಪ್ರೊಫೈಲ್ ಸೂಪರ್ ಆಗಿದ್ರೆ 0 ಡೌನ್ ಪೇಮೆಂಟ್ ಕೂಡ ನಿಮಗೆ ಕಾರ್ ಸಿಗುತ್ತೆ. ಸರ್ ನೆಕ್ಸ್ಟ್ ಹಂಗೆ ಬಂದರೆ ಮತ್ತೊಂದು ಸರ್, ಇದು ಎಕ್ಸ್ಲೈನ್, ಇದು ಮ್ಯಾಟ್ ಗ್ರೇ ಫಿನಿಶಿಂಗ್. ಇದು Okay. ಇದನ್ನು 2024 ಮಾಡಲು, ಸಿಂಗಲ್ ಓನರ್. ಇದು ವೆರಿ ಲೆಸ್ ಡ್ರಿವನ್. Okay. ಇದು ಬಂದು ನಿಮಗೆ 30,000 ನೋಡಿದೆ. ಇದು ಸಿಂಗಲ್ ಓನರ್ 1695 ಹೇಳ್ತೀವಿ ಸರ್. ಎಕ್ಸ್ಲೈನ್, ಇದರಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಬೇಕಾದ್ರೆ ನಿಮ್ಗೆ ವಿತ್ ಸ್ಟಿಕ್ಕರ್ ಹಾಕಿದ್ವಿ, ವಿತ್ ಬಿಲ್ ಕೊಡ್ತೀವಿ. ಇದು 1.4 2023 ಮಾಡಲು, 30,000 ರಿವನ್, ಸಿಂಗಲ್ ಓನರ್, 1695 ನೆಗೋಷಿಯಬಲ್ ಹೇಳ್ತೀವಿ. 16,95,000 ನೆಗೋಷಿಯಬಲ್. ಓಕೆ ಸರ್, ನೆಕ್ಸ್ಟ್ ಹಂಗೆ ಬಂದರೆ ಸರ್ ನೆಕ್ಸ್ಟ್ ಒಂದು ಟುಸಾನ್ ಇದೆ, ಕಂಪ್ಲೀಟ್ ಪ್ರೀಮಿಯಂ ವೆಹಿಕಲ್. 2023 ಮಾಡಲು, ಆಟೋಮೆಟಿಕ್ ಡೀಸೆಲ್, ಫುಲ್ಲಿ ಲೋಡೆಡ್ ವರ್ಷನ್, ಸಿಗ್ನೇಚರ್. ಇದು ಬಂದು ನಿಮಗೆ ಸಿಂಗಲ್ ಓನರ್, ಜಸ್ಟ್ 9,000 ನೋಡಿರೋದು. ಬ್ಲ್ಯಾಕ್ ಕಂಪ್ಲೀಟ್ ಪ್ರೀಮಿಯಂ ಕಲರು, ಸಿಗ್ನೇಚರ್ ಟಾಪ್ ಎಂಡ್ ಗಾಡಿ ನೋಡ್ಬೋದು ಹೆಂಗಿದೆ ಅಂತ. ನಿಮಗೆ ಒಂದು
28,45,000 ನೆಗೋಷಿಯಬಲ್ ಹೇಳ್ತಾ ಇದ್ದೀವಿ. ಆನ್ ರೋಡ್ ಎಷ್ಟಿದೆ ಇದು? 44 lakhs ಆನ್ ರೋಡ್. 44 lakhs ಆನ್ ರೋಡ್ ಇದೆ. ಸೊ ನೋಡ್ಬೋದು, ಆದ್ರೆ ನೀವು ಕೊಡ್ತಾ ಇರೋದು ಜಸ್ಟ್ 28,45 28,45. 2 years old ವೆಹಿಕಲ್. ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ? ಹೌದು, ವೆರಿ ರೇರ್ ವೆಹಿಕಲ್ ಇದು ಟುಸಾನ್. ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ? 9,000 ನೋಡಿದೆ. ಜಸ್ಟ್ 9,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಸೊ ಇನ್ ಕೇಸ್ ಯಾರಾದರೂ ಈ ತರ ಪ್ರೀಮಿಯಂ ವೆಹಿಕಲ್ಸ್ ಎಲ್ಲ ಬೇಕು ಅಂದ್ರೆ ಆರಾಮಾಗಿ ನೀವು ಬಂದು ಪರ್ಚೇಸ್ ಮಾಡ್ಬೋದು. ಸೊ ಜಸ್ಟ್ 9,000 ಕಿಲೋಮೀಟರ್ ಡ್ರಿವನ್ ಆಗಿರೋ ಟುಸಾನ್ ಬಂದ್ಬಿಟ್ಟು ನಿಮ್ಗೆ ಅವೈಲೇಬಲ್ ಇದೆ. ಸೊ ರೆಡಿಯಾಗಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಒಂದು ಸಿಂಗಲ್ ಸ್ಕ್ರಾಚ್ ಎಲ್ಲ ಏನೂ ಇಲ್ಲ. ಸೊ ರೆಡಿ ಟು ಡ್ರೈವ್ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಹೇಳದಾ? ಸರ್ ನೆಕ್ಸ್ಟ್ ಸರ್ ಇನ್ನೊಂದು ಹಾಂ MG ಆಸ್ಟರ್ ಸ್ಯಾವಿ ಫುಲ್ಲಿ ಲೋಡೆಡ್ CVT ಇಂಜಿನ್ ಪೆಟ್ರೋಲ್ ಆಟೋಮೆಟಿಕ್. ನಿಮಗೆ ಇದು ಜಸ್ಟ್ 15,000 ನೋಡಿದೆ ಸರ್, ಸಿಂಗಲ್ ಓನರ್. ಜಸ್ಟ್ 15,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಓಕೆ, ಆಸ್ಟರ್ ಇದ್ರ ನಿಮ್ಗೆ ಅಡಾಸ್ ಲೆವೆಲ್ 2 ಬರುತ್ತೆ, ಸಿಂಗಲ್ ಓನರ್. 12,45,000 ನೆಗೋಷಿಯಬಲ್ ಹೇಳ್ತಾ ಇದೀವಿ. ಇದು ಆಲ್ಮೋಸ್ಟ್ ಆಲ್ 26 lakhs ಆನ್ ರೋಡ್. ಇದನ್ನು ಪ್ರೀಮಿಯಂ ಬ್ಲಾಕ್ ಕಲರ್. ಫ್ರೆಂಡ್ಸ್ ಇಂಟೀರಿಯರ್ ಮಾತ್ರ ನೋಡ್ಕೊಳ್ಳಿ ಕಾಂಬಿನೇಷನ್ ಹೆಂಗಿದೆ ಅಂತ. ಆ ಬ್ಲಾಕ್ ಅಂಡ್ ಐ ಮೀನ್ ಸ್ಯಾವಿ ವರ್ಷನ್ ಸರ್, ಬೇಜ್ ಕಲರ್ ತರ ಇದೆ. ಸೂಪರ್ ಆಗಿದೆ ಕಲರ್ ಮಾತ್ರ ಇದು. ಸೊ ಗಾಡಿ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಸೊ ಬ್ರ್ಯಾಂಡ್ ನ್ಯೂ ಕಾರ್ ಹೆಂಗಿರುತ್ತೋ ಸೊ ಅದೇ ತರಾನೇ ಇದೆ, ಬ್ರ್ಯಾಂಡ್ ನ್ಯೂ ಕಾರ್ ತರಾನೇ. ಸರ್ ಡೀಟೇಲ್ಸ್ ಇನ್ನೊಂದ್ಸತಿ ಹೇಳಿ ಹಂಗೆ. ಸರ್ ಇದು 23 ಮಾಡಲು ಸಿಂಗಲ್ ಓನರ್ ಸ್ಯಾವಿ ಟಾಪ್ ಅಂಡ್ CVT ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್. 15,000 ನೋಡಿದೆ. 12,45,000 ನೆಗೋಷಿಯಬಲ್. 12,45,000 ಜಸ್ಟ್ 15,000 ನೋಡಿರೋ ವೆಹಿಕಲ್. ಇವೆಲ್ಲ ನಿಮಗೆ ಆನ್ ರೋಡ್ ಬಂದು 22 lakhs ವರೆಗೂ ಆಗುತ್ತೆ, ಟಾಪ್ ಅಂಡ್ ವೆಹಿಕಲ್. ಓಕೆ, ನೆಕ್ಸ್ಟ್ ಸರ್ ನೆಕ್ಸ್ಟ್ ಇನ್ನೊಂದು XC700 ಅಲ್ಲಿ 2024 ಮಾಡಲು. ಮುಂಚೆ ನಿಮಗೆ ಮಿಡ್ ನೈಟ್ ಬ್ಲಾಕ್ ಬರ್ತಾ ಇತ್ತು, ಇವಾಗ ಬಟ್ ಕಸ್ಟಮರ್ ಕೆಲವರು ಬ್ಲಾಕ್ ಲವರ್ಸ್ ಇರ್ತಾರೆ, ಅವ್ರಿಗೆ ಒಂದು ಕಂಪ್ಲೀಟ್ ಬ್ಲಾಕ್ ಕಲರ್ ಬೇಕಾದ್ರೆ ಇವಾಗ 2024 ಅನ್ವರ್ಸ್ ನಿಮಗೆ ಕಂಪ್ಲೀಟ್ ಬ್ಲಾಕ್ ಕಲರ್ ಅಲ್ಲೇ ಬರುತ್ತೆ. ಬೇಕಾದ್ರೆ ನೀವು ಇದರಲ್ಲಿ ನೀವು ಕಲರ್ ಡಿಫ್ರೆನ್ಸ್ ನೋಡಬಹುದು. ಇದನ್ನು ಅವ್ರು ಮಿಡ್ ನೈಟ್ ಬ್ಲಾಕ್ ಅಂತ ಕರೀತಾರೆ, ಬಟ್ ಇದು ಬ್ಲೂ ಸ್ಟೈಪ್ ಬರುತ್ತೆ. ಇದು ಕಂಪ್ಲೀಟ್ ಬ್ಲಾಕ್ ಕಲರ್. ಇದು 2024 ಮಾಡಲು ಸಿಂಗಲ್ ಓನರ್. 26,000 ನೋಡಿದೆ. EX7 ಲಕ್ಸುರಿ ಪ್ಯಾಕ್ 22,25,000 ಹೇಳ್ತಾ ಇದೀವಿ ಸರ್. 22,25,000 ಹೇಳ್ತಾ ಇದೀವಿ, ನೆಗೋಷಿಯಬಲ್. ಓಕೆ, ಟಾಪ್ ಅಂಡ್ ವರ್ಷನ್ಸ್. ಸೊ ನೆಕ್ಸ್ಟ್ ಇನ್ನೊಂದು 2024 ಮಾಡಲ್ ಸಿಂಗಲ್ ಓನರ್. ಜಸ್ಟ್ 7,000 ನೋಡಿದೆ ಇದು. ಓಕೆ, 7,000 ರೆಕಾರ್ಡೆಡ್ ಮೈಲೇಜ್ ಸಿಂಗಲ್ ಓನರ್. ಇದನ್ನು EX7 ಲಕ್ಸುರಿ ಪ್ಯಾಕ್ 2024 ಮಾಡಲ್. ಇದು 22,45,000 ನೆಗೋಷಿಯಬಲ್ ಹೇಳ್ತಾ ಇದೀವಿ ಸರ್. 7,000 ನೋಡಿರೋ ವೆಹಿಕಲ್. ಓಕೆ, ಸೊ XUV700 ಜಸ್ಟ್ 7,000 ಕಿಲೋಮೀಟರ್ ಡ್ರಿವನ್ ಆಗಿರೋ ಬ್ರ್ಯಾಂಡ್ ನ್ಯೂ. ನೀವು ಇಂಟೀರಿಯರ್ಸ್ ಕೂಡ ನೋಡ್ಬೋದು. ಸೊ ಬ್ರ್ಯಾಂಡ್ ನ್ಯೂ ಆಗಿದೆ ಇಂಟೀರಿಯರ್ಸ್. ಜಸ್ಟ್ 7,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಸೊ ಇವ್ರ ಹತ್ರ ಸ್ಪೆಷಾಲಿಟಿನೇ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಬಂದ್ಬಿಟ್ಟು ಲೆಸ್ ಡ್ರಿವನ್ ಆಗಿರುತ್ತೆ. ನೀವು ಶೋರೂಮ್ಗಾರು ಆರಾಮಾಗಿ ತಗೊಂಡೋಗಿ, ಸೊ ಸರ್ವಿಸ್ ಸೆಂಟರ್ಗೆ ತಗೊಂಡೋಗ್ಬಿಟ್ಟು ಆರಾಮಾಗಿ ನೀವು ಚೆಕ್ ಮಾಡಿನೇ ಗಾಡಿ ಪರ್ಚೇಸ್ ಮಾಡ್ಬೋದು. ಟೈರ್ಸ್ ಎಲ್ಲ ಕೂಡ ಎಲ್ಲ ಟೈರ್ಸ್ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ ಇವ್ರ ಹತ್ರ. ಸರ್ ನೆಕ್ಸ್ಟ್ ಹಂಗೆ ಬಂದ್ರೆ ಮತ್ತೊಂದು ಸರ್ ಇನ್ನೊಂದು ಯಾರಾದ್ರೂ ಆಟೋಮೆಟಿಕ್ ಪೆಟ್ರೋಲ್ ಕಾಂಪ್ಯಾಕ್ಟ್ SUV ನೋಡೋರು, ಸಾನೆಟ್ ಆಟೋಮೆಟಿಕ್ ಪೆಟ್ರೋಲ್ 2020 ಮಾಡಲು ಸಿಂಗಲ್ ಓನರ್. ಇದು ಬಂದು 47,000 ನೋಡಿದೆ. GTX ಪ್ಲಸ್ 1 ಲೀಟರ್ ಟರ್ಬೋ ಇಂಜಿನ್ ಬರುತ್ತೆ. ಇದರಲ್ಲಿ ವೆಂಟಿಲೇಷನ್ ಸೀಟ್ಸ್, ವೈರ್ಲೆಸ್ ಚಾರ್ಜರ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಫುಲ್ಲಿ ಲೋಡೆಡ್ ಫೀಚರ್ಸ್ ಬರುತ್ತೆ. ಇದು ಕಾಂಪ್ಯಾಕ್ಟ್ SUV ನೋಡೋರು, ಲೇಡೀಸ್ ಸನ್ ರೂಫ್ ಕೂಡ ಇದೆಯಾ? ಸನ್ ರೂಫ್ ಹೌದು. GTX ಪ್ಲಸ್ ಇದು ಟಾಪ್ ಎಂಡ್. ಇದು ಬಂದು 10,45,000 ನೆಗೋಷಿಯಬಲ್ ಹೇಳ್ತಾ ಇದ್ದೀವಿ. ಜಸ್ಟ್ 10,40,000 rupees ಗೆ ಫುಲ್ ಒಂದು ಕಂಪ್ಲೀಟ್ ಕಾಂಪ್ಯಾಕ್ಟ್ SUV. ಹೌದು, ವಿತ್ ಫುಲ್ಲಿ ಲೋಡೆಡ್ ಫೀಚರ್ಸ್. 1 ಲೀಟರ್ ಟರ್ಬೋ, ಮೈಲೇಜ್ ಒಳ್ಳೆ ಮೈಲೇಜ್ ಬರುತ್ತೆ. ಎಷ್ಟು ಬರ್ಬೋದು ಮೈಲೇಜ್? ಅದು ಎಕ್ಸಾಕ್ಟ್ ನಿಮಗೆ 12 to 14 ಬರುತ್ತೆ. ಪೆಟ್ರೋಲ್ ಟರ್ಬೋ ಇಂಜಿನ್. ಸೊ ನೆಕ್ಸ್ಟ್ ಇನ್ನೊಂದು ಕ್ರಿಸ್ಟಾ ಇದೆ ಸರ್. ಇದಾಯ್ತು ಇದು ಬರೀ ಈ ಲೈನ್ ಮಾತ್ರ ಇವಾಗ. இந்த கிறிஸ்டா அவ்வளோப்பா ಇಲ್ಲ ಆಗಿದೆ. ಇಲ್ಲ இது பண்ணலப்பா. இல்ல ஒயிட் அது ரெண்டு தான் பண்ணலப்பா. ಹೌದು இது பண்ணலப்பா. ಹೌದು ಮಾಡಿಲ್ಲ ಮಾಡಿ ಯಾವಾಗಲೇ ಮಾಡಬೇಕಿತ್ತು ನಾವು. ಇದು 3 ಆಗ್ಬಿಡೋದು. ಸರಿ ಆಯ್ತು ಮಾಡಿ ಇರಲಿ. ಸರ್ ಇರಿ. ಸೊ ಫ್ರೆಂಡ್ಸ್ ಇನ್ನೊಂದು ಕ್ರಿಸ್ಟಾ ನಾವು ಮಿಸ್ ಮಾಡಿಬಿಟ್ಟಿದ್ದೀವಿ. ಸೊ ಇನ್ನೊಂದು ಕ್ರಿಸ್ಟಾ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದನ್ನು ನಿಮಗೆ ಮ್ಯಾನ್ಯುವಲ್ ಡೀಸೆಲ್ 2016 ಮಾಡಲು. ಇದು 1,96,000 ನೋಡಿದೆ, ಸಿಂಗಲ್ ಓನರು. ಇದು 16,95,000 ಹೇಳ್ತಾ ಇದೆ ಸರ್. V ವರ್ಷನ್ ಮ್ಯಾನ್ಯುವಲ್ ಡೀಸೆಲ್ ಇದು. ಓಕೆ, ಸೊ ನೆಕ್ಸ್ಟ್ ಸರ್ ಇನ್ನೊಂದು ಸಾನೆಟ್ 1 ಲೀಟರ್ಲು ಇದೆ. ಮತ್ತೆ ಈಗ ಇನ್ನೊಂದು 2023 ಮಾಡಲು ಸಿಂಗಲ್ ಓನರ್ 26,000 ನೋಡಿದೆ. ಇದು ಎಕ್ಸ್ ಲೈನ್ ಮ್ಯಾಟ್ ಗ್ರೇ ಫಿನಿಶಿಂಗ್, ನ್ಯೂ ಶೇಪ್. 2023 ಮಾಡಲು 12,45,000 ಹೇಳ್ತಾ ಇದೀವಿ ಸರ್. 12,45,000 ಹೇಳ್ತಾ ಇದ್ದೀರಾ, ನೆಗೋಷಿಯಬಲ್ ಮಾಡ್ತೀರಾ? 1 ಲೀಟರ್ ಇದೆ. ಇದೊಂದು ಎಕ್ಸ್ ಲೈನ್. ಇದನ್ನು 1 ಲೀಟರ್. ಇದನ್ನು ನಿಮಗೆ 1 ಲೀಟರ್ ಬರುತ್ತೆ. ಇದನ್ನು ಸಿಂಗಲ್ ಓನರ್. ಇದು 2025 ಮಾಡಲ್ ಸರ್, ಸಿಂಗಲ್ ಓನರ್. ಇದು ರೆಕಾರ್ಡೆಡ್ ಮೈಲೇಜ್ 18,000 ಓಡಿದೆ. ಇದು ಆಲಿವ್ ಕಲರ್. ಇದು ನಿಮಗೆ 11,85,000 ನೆಗೋಷಿಯಬಲ್ ಹೇಳ್ತಾರೆ. 11,85,000 ನೆಗೋಷಿಯಬಲ್. 2025 ಮಾಡಲ್, ನಾಟ್ ಇವನ್ 1 ಇಯರ್. ಎಕ್ಸಾಕ್ಟ್ 1 ಇಯರ್ ಆಗಿದೆ. 1 ಇಯರ್ ಓಲ್ಡ್ ವೆಹಿಕಲ್. ಸರ್ ನೆಕ್ಸ್ಟ್ ಸರ್
ಸರ್ ನೆಕ್ಸ್ಟ್ ಇನ್ನೊಂದು ಹಾ. ಇದು Volkswagen. ವೋಲ್ಸ್ ವ್ಯಾಗನ್ ಟೈಗುನು ಸಿಂಗಲ್ ಓನರ್ 2023 ಮಾಡಲು 17,000 ಓಡಿದೆ. ಹಾ. ಐಲೈನ್ ಪೆಟ್ರೋಲ್ ಆಟೋಮೆಟಿಕ್. ಇದು ಬಂದು ನಿಮಗೆ 13,85,000 ನೆಗೋಷಿಯಬಲ್ ಆಗುತ್ತೆ ಸರ್. 13,85,000 ನೆಗೋಷಿಯಬಲ್. ಓಕೆ, ರೇರ್ ಕಲರ್, ಡಿಮ್ಯಾಂಡ್ ಇರೋ ಕಲರ್, ಸಿಂಗಲ್ ಓನರ್ 13,85,000 ನೆಗೋಷಿಯಬಲ್ ಹೇಳ್ತಾ ಇದೀವಿ. ಓಕೆ. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಸರ್ ಸರ್ ನೆಕ್ಸ್ಟ್ ಇನ್ನೊಂದು ಇದು ವಿತ್ ಎಕ್ಸ್ಚೇಂಜ್ ಅಲ್ಲಿ ನಾವೇ ಇದು ಸೇಮ್ ಸೆಕೆಂಡ್ ಓನರ್ XC700 ಮೇಲೆ ವಿತ್ ಎಕ್ಸ್ಚೇಂಜ್ ಅಲ್ಲಿ ತಗೊಂಡಿರೋ ಗಾಡಿ. ಹಾ. 2023 ಮಾಡಲು ಜಸ್ಟ್ 14,000 ನೋಡಿದೆ. W6 ಆಟೋಮೆಟಿಕ್ ಪೆಟ್ರೋಲ್. ಹಾ. ಅವರು ರೆಡ್ ಕಲರ್ XC700 ತಗೊಂಡೋದ್ರು, ಅದನ್ನು 14,000 ಓಡಿತು. Okay. ಇದು ಬಂದು 8,45,000 ನೆಗೋಷಿಯಬಲ್ ಹೇಳ್ತಾ ಇದ್ದೀವಿ. 8,45,000 ನೆಗೋಷಿಯಬಲ್. 23 ಮಾಡಲು ಪೆಟ್ರೋಲ್ ಆಟೋಮೆಟಿಕ್. ಓಕೆ ಸರ್, ನೆಕ್ಸ್ಟ್ ಇಲ್ಲ. ಹಾಂ. ಸೊ ಫ್ರೆಂಡ್ಸ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಸೊ ಲಾಸ್ಟ್ ಒಂದು ಗಾಡಿ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್ ಇದು ಮೋಸ್ಟ್ ಡಿಮ್ಯಾಂಡೆಡ್ ವಿಟಾರ್, ಗ್ರ್ಯಾಂಡ್ ವಿಟಾರ 2024 ಮಾಡಲ್ ಪೆಟ್ರೋಲ್ ಆಟೋಮೆಟಿಕ್, ಸಿಂಗಲ್ ಓನರ್. ಇದು 30,000 ಓಡಿದೆ ಸರ್, 30 ಸಮಥಿಂಗ್ ಓಡಿದೆ. 1599 ಹೇಳ್ತಾ ಇದೀವಿ. ಆಲ್ಫಾ ಪೆಟ್ರೋಲ್ ಆಟೋಮೆಟಿಕ್ ಗ್ರ್ಯಾಂಡ್ ವಿಟಾರ. ಓಕೆ. 15,99,000 ನೆಗೋಷಿಯಬಲ್ ಸರ್. 15,99,000 ನೆಗೋಷಿಯಬಲ್. ಹೌದು. ಸೊ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಕಾರ್ಸ್ ಎಲ್ಲ ಕವರ್ ಮಾಡಿದಾಯ್ತಲ್ಲ ಸರ್? ಹಾ ಸರ್. ಸೊ ಇನ್ನ ನಿಮ್ಮ ಹತ್ರ ಕಾರ್ಸ್ಗಳು ಬೇರೆನೂ ಇದೆ ಅಲ್ಲ? ಇನ್ನು ಬರೋದಿದೆ ಸರ್, ತುಂಬಾ ಗಾಡಿ Okay. 20+ ಕಾರ್ಸ್ ಇದೆ. ಹಾ. ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಬೇಕಾದ್ರೆ ಅರೇಂಜ್ ಮಾಡಿ ಕೊಡೋಣ. ಅರೇಂಜ್ ಮಾಡಿನೂ ಕೊಡ್ತೀರಾ? ಸೊ ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ವಿಡಿಯೋ ಎಲ್ಲ ಕಂಪ್ಲೀಟ್ ಆಯ್ತಲ್ಲ. ಸೊ ತುಂಬ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸು, ಅದನ್ನು ಈ ಸಮ್ಮರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೋಸ್ಕರ ನೀವು ಕೊಟ್ಟಿದ್ದಕ್ಕೆ. ನಮ್ಮ ಚಾನಲ್ ಕಡೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬಂದರೆ ಇದೇ ಥರ ಡೀಟೇಲ್ಸು ನೀವು ಹೇಳಿದ ಥರನೇ ಆಫರ್ ಪ್ರೈಸ್ ಜೊತೆ ಅವ್ರಿಗೆ ಮಾಡ್ಕೊಡ್ಬೇಕು ಸರ್. 100% ಮಾಡ್ಕೊಡ್ತೀವಿ ಸರ್. ಓಕೆ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗೋಣ. ಥ್ಯಾಂಕ್ ಯು. ಬಾಯ್.